ಫಿಕ್ಸ್ಡ್ ಪ್ರೈಸ್ 1,95,000ಗೆ ಆಲ್ಟೋ ಕೆಟನ್ ಕೊಡ್ತೀನಿ. ಡೀಲರ್ ಪ್ರೈಸ್ ಗಾಡಿ ಕೊಡ್ತಾ ಇದ್ದೀನಿ 3,75,000 ಸಿಂಗಲ್ ಓನರ್ ಡಸ್ಟರ್. ಯಾರು ಕೊಟ್ಟಿರಲ್ಲ ಸರ್. ಚಾಲೆಂಜಿಂಗ್ ಪ್ರೈಸ್ 3,85,000 ಕೊಡ್ತೀನಿ ಸರ್. ಇದರಲ್ಲೆಲ್ಲ ಜಸ್ಟ್ 5,000 ಮಾರ್ಜಿನ್ ಗಾಡಿಗಳು ಕೊಡ್ತೀನಿ, ನೋಡ್ಕೊಳ್ಳಿ ಸರ್. ನಾವು ಡೆಡ್ ಲೈನ್ ಫೈನಲ್ 4,50,000 ಕೊಡ್ತೀನಿ ನೋಡಿ ಸರ್. ಕಸ್ಟಮರ್ ಏನಾದ್ರು ನನಗೆ ಈ ಗಾಡಿ ಬೇಕೇ ಬೇಕು ಅಂದ್ರೆ ವಾಪಸ್ ಅಂತೂ ಕಳ್ಸಲ್ಲ, ಬನ್ನಿ ಗಾಡಿ ತೊಗೊಂಡೋಗಿ. 15 ಮಾಡಲ್ ಇನೋವಾ ಜಸ್ಟ್ 9 lakhs ಮಾಡ್ಕೊಂಡು 5,50,000ಗೆ ZDI ವೆಹಿಕಲ್ Ertiga ಕೊಡ್ತೀನಿ ಸರ್. 5,50,000 ಹೇಳ್ತಾ ಇದ್ದೀನಿ ಸರ್. 2,60,000 ಡೆಡ್ ಲೈನ್ ಪ್ರೈಸ್ 2,50,000 ಆಗುತ್ತೆ ಸರ್. ದಿ ಬೆಸ್ಟ್ ಪ್ರೈಸ್ 5,85,000 ಫಿಕ್ಸ್ಡ್ ಪ್ರೈಸ್ ಕೊಡ್ತೀನಿ ನೋಡಿ ಸರ್. ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರ್ಬೋದು ಸರ್. 6,30,000 ಸಿಂಗಲ್ ಓನರ್ 14 ಮಾಡಲ್ ವೆಹಿಕಲ್ ಕೊಡ್ತೀನಿ ಸರ್. ಸೊ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಕಾರ್ ಆಭರಣಕ್ಕೆ ಬಂದಿದ್ದೀನಿ. ಯಾರಾದ್ರೂ ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಆ ಕಡೆ ದೊಡ್ಡಬಳ್ಳಾಪುರದಲ್ಲಿ ಯಾರಾದ್ರೂ ಇದ್ರೆ ನಿಮಗೆ ಆರಾಮಾಗಿ ಬರ್ಬೋದು ಇಲ್ಲಿಗೆ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಡೀಲಲ್ಲಿ ಕೊಡ್ತಾ ಇದ್ದಾರೆ. ಸೊ ಯಾರಾದ್ರೂ ಇನೋವಾಗಳು ಹುಡುಕ್ತಾ ಇದ್ರೆ ಅಂದ್ರೆ ಮಿನಿಮಮ್ ಅಂದ್ರೆ 3-4 ಇನೋವಾಗಳಿದೆ. ಯಾರಾದ್ರೂ Ertigaಗಳು ಹುಡುಕ್ತಾ ಇದ್ರೆ, ಅದು ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ಅಂತಂದ್ರೆ ಅದು 3 ಗಾಡಿಗಳಿದೆ. ಶಿಫ್ಟ್ಗಳು ಒಂದು 7-8 ಇದೆ. ಸೊ ಎಲ್ಲ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅದು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಡೀಲಲ್ಲಿ ಇದೆ. ಸೊ ಈ ಕಡೆ ಸುತ್ತಮುತ್ತ ಇರೋರಿಗೆ ಬೆಂಗಳೂರು ತನಕ ಬರೋಂಗೆ ಏನು ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲೇ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಡೀಲಲ್ಲಿ ಕೊಡ್ತಾ ಇದ್ದಾರೆ. ಸೊ ನಿಮ್ ಜೊತೆ ಗುರು ಸರ್ ಇದ್ದಾರೆ, ಅವ್ರ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಫೈನ್ ಸರ್, ನೀವು ಹೆಂಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇದೇನು ಸರ್ ಈ ಸತಿ ಡಿಫ್ರೆಂಟ್ ಆಗಿ ಇನೋವಾಗಳು ತರಿಸ್ಬಿಟ್ಟಿದ್ದೀರಾ, ಹಾಗೆ Ertigaಗಳು ತರಿಸ್ಬಿಟ್ಟಿದ್ದೀರಾ, ಸ್ವಿಫ್ಟ್ಗಳು ತರಿಸ್ಬಿಟ್ಟಿದ್ದೀರಾ, ಎಲ್ಲ ಡಿಮ್ಯಾಂಡೆಡ್ ಗಾಡಿಗಳೇ ತರಿಸ್ಬಿಟ್ಟಿದ್ದೀರಾ ಸರ್? ಸರ್ ನಾರ್ಮಲಿ ಈಗ ನಾನ್ ಡಿಮ್ಯಾಂಡೆಡ್ ವೆಹಿಕಲ್ಸ್ ಇಟ್ಕೊಂಡು 1 ವರ್ಷ 8 ತಿಂಗಳು ಇಟ್ಕೊಂಡು ಸೇಲ್ ಮಾಡೋದಕ್ಕಿಂತ ಕಡಿಮೆ ಪ್ರಾಫಿಟ್ ಅಲ್ಲಿ ಮೂವಿಂಗ್ ಗಾಡಿನ ತರಿಸ್ಬಿಟ್ಟು ಬೇಗ ಬಿಸ್ನೆಸ್ ಮಾಡಿದ್ರೆ ನಮಗೂ ಒಳ್ಳೇದು, ಮತ್ತೆ ನಮ್ಮ ಅಕ್ಕಪಕ್ಕ ಇರೋರ್ಗು ಬಿಸ್ನೆಸ್ ಆಗುತ್ತೆ, ನಾವು ಬೇಗ ರೈಸ್ ಆಗ್ಬೋದು ಸರ್. ಅದೇ ಒಂದು ಉದ್ದೇಶದಿಂದ ಎಲ್ಲ ಮಾರುತಿ ವೆಹಿಕಲ್ಸ್ ಜಾಸ್ತಿ ಇದೆ. ಮಾರುತಿ, ಟೊಯೋಟಾ ಇವೆರಡೇ ನನ್ನ ಮೇನ್ ಅಜೆಂಡಾ ಇರೋದು. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಹತ್ರ ಇವತ್ತು 3 ಇನೋವಾ, 3 Ertiga, 5 ಸ್ವಿಫ್ಟು, 1 ಬಲೆನೋ, 1 ರಿಟ್ಸು, ಪ್ರತಿ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಸ್, ಆಲ್ಟೋ, ವ್ಯಾಗನರ್, ಇಂಥ ಗಾಡಿಗಳೇ ಇದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಗಾಡಿ ಲವರ್ಸ್ ಅಂದ್ರೆ 4 ವೀಲರ್ ಲವರ್ಸ್ ದಯವಿಟ್ಟು ಎಂಡ್ವರೆಗೂ ನೋಡಿ ಅಂತ ನಾನು ಫಸ್ಟ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಸೊ Ertigaಗಳು ಡೀಸೆಲ್ ಗಾಡಿಗಳಿದೆ ನಿಮಗೆ. ಸೊ ಯಾರೋ ಸ್ವಿಫ್ಟ್ ಹುಡ್ಕೋರಿಗೆ ಸ್ವಿಫ್ಟ್ ಅಲ್ಲಿ ನಿಮಗೆ ಡೀಸೆಲ್ ಇದೆ, ಪೆಟ್ರೋಲ್ ಬಲೆನೂ ಇದೆ, ಬಲೆನೂ ನಿಮಗೆ ಡೀಸೆಲ್ ಇದೆ, ರಿಡ್ಜ್ ಹುಡ್ಕೋರಿಗೆ ರಿಡ್ಜಲ್ಲೂ ನಿಮಗೆ ಡೀಸೆಲ್ ಇದೆ. ಸೊ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ಬೋದು. ಸೊ ಸರ್ ಆಮೇಲೆ ಲೋನ್ ಅಂತ ನೋಡೋರಿಗೆ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನ್ ಅಂತ ನೋಡೋರಿಗೆ ಫಸ್ಟ್ ಪಾಯಿಂಟ್ ಫೋರ್ಮೋಸ್ಟ್ ಥಿಂಗ್ ಏನಂದ್ರೆ ಅವ್ರ ಸಿವಿಲ್ ಚೆನ್ನಾಗಿರ್ಬೇಕು. ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು ಅಂತಲ್ಲ, ಮಿನಿಮಮ್ ಚೆನ್ನಾಗಿತ್ತು ಅಂದ್ರೆ ಮಿಕ್ಕಿದ್ ನಾನು ನೋಡ್ಕೊಂತೀನಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಬೇಕಾ ಮಾಡಿಸ್ಕೊಡ್ತೀನಿ. ಆಮೇಲೆ ಪ್ಲಸ್ ಇನ್ನೊಂದು ಏನು ಪಾಯಿಂಟ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಕುತ್ಕೊಂಡು ನನ್ನ ಗಾಡಿ ಇರ್ಲಿ ಅಂತ ಏನು ಫೈನಲೈಸ್ ಆಗುತ್ತೋ ಪ್ರೈಸು, ಅದೇ ಫೈನಲ್ ಪ್ರೈಸ್ ಸರ್. ಅದಕ್ಕೆ ಇನ್ನೂ 2% ಕಮಿಷನ್ ಕೊಡ್ಬೇಕಾ ನಿಮ್ಮ ಶೋರೂಮ್ ಅಲ್ಲಿ? ಅದೆಲ್ಲ ಏನಿಲ್ಲ. ಫಾರ್ ಎಕ್ಸಾಂಪಲ್ 1 ಲಕ್ಷಕ್ಕೆ ಫೈನಲ್ ಆಯ್ತು ಗಾಡಿ ಅಂದ್ರೆ ವಿತ್ ಟ್ರಾನ್ಸ್ಫರ್ 1 ಲಕ್ಷಕ್ಕೆ ಫೈನಲ್. ಇದಕ್ಕೆ ತಿರ್ಗಾ 2% ಕಮಿಷನ್ 1-2 ಕೊಡ್ಬೇಕಾ? ಇಲ್ಲ, 1 ಲಕ್ಷನೇ ಫೈನಲ್ ಸರ್. ಆ ಥರ. ಸೊ ಹಂಗಂದ್ರೆ ಲೈಕ್ ನೀವು ಕುತ್ಕೊಂಡು ಏನು ಫೈನಲ್ ಪ್ರೈಸ್ ಆಗಿರುತ್ತೋ ಅದೇ ಫೈನಲ್ ಪ್ರೈಸ್ ಆಗಿರುತ್ತೆ. ಅದ್ರ ಮೇಲೆ 2% ಕಮಿಷನ್ ಇರಲ್ಲ, RTO ಚಾರ್ಜಸ್ ಏನೂ ಇರಲ್ಲ. ಸೊ ಜಸ್ಟ್ ಏನು ಫೈನಲ್ ಪ್ರೈಸ್ ಕುತ್ಕೊಂಡಿರುತ್ತೆ ಅದೇ ನಿಮಗೆ ಫೈನಲ್ ಆಗಿರುತ್ತೆ. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಕಾರ ಬಣ್ಣದು ಸರ್. ಸರ್ ಲೊಕೇಶನ್ ವೆರಿ ಸಿಂಪಲ್ ಸರ್. ದೇವನಹಳ್ಳಿಯಿಂದ ನೀವು ಟುವರ್ಡ್ಸ್ ನಂದಿ ಹಿಲ್ಸ್ ರೋಡ್ ಟ್ರಾವೆಲ್ ಮಾಡಬೇಕಾದ್ರೆ ನಂದಿ ಹಿಲ್ಸ್ಗೆ ಲೆಫ್ಟ್ ತಗೋಬೇಕು. ನಮ್ಮ ಶೋರೂಮ್ ಬರಬೇಕು ಅಂದ್ರೆ ಒಂದು U-turn ಹಾಕೊಂಡ್ ಬರ್ಬೇಕಷ್ಟೇ. ದೇವನಹಳ್ಳಿಲಿ ನೀವು ಹೊಸ ಹೈವೇ ಆಗಿದೆಯಲ್ಲ, ದವಾಸ್ಪೇಟೆಯಿಂದ ಹೊಸಕೋಟೆವರೆಗೂ, ಆ ಬ್ರಿಡ್ಜ್ ಇಂದ ಒಂದು 100 ಮೀಟರ್ಸ್ ವಾಕಿಂಗ್ ಡಿಸ್ಟೆನ್ಸ್ ಅಷ್ಟೇ ಸರ್ ನಮ್ದು. ಓಕೆ. ಸೊ ಲೊಕೇಶನ್ ಅದು ಕನ್ಫ್ಯೂಸ್ ಆದ್ರೆ ತಲೆ ಕೆಡಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಬರ್ರಿ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸು ಕೆಲವೊಬ್ಬರಿಗೆ ಗಾಡಿ ಬಂದು ಟೆಸ್ಟ್ ಮಾಡಬೇಕು ಅಂತಾರೆ, ಕಂಡೀಷನ್ಸ್ ಎಲ್ಲ ನೋಡಬೇಕು ಅಂತ ಇರ್ತಾರೆ, ಅವರೇ ಮೆಕ್ಯಾನಿಕ್ ಕರ್ಕೊಂಡ್ ಬರ್ಬೋದು ಹೆಂಗೆ ಸರ್? 100% ಸರ್. ನಾನು ಅದೇ ಫಸ್ಟ್ ಹೇಳೋದು, ಯಾರಾದ್ರೂ ವ್ಯೂವರ್ಸ್ ಇದ್ರೆ ನಮ್ಮ ಮೇಲೆ ನಂಬಿಕೆ ಸಹಜವಾಗಿ ಇರಲ್ಲ ಯಾರಿಗೂ. ಸೊ ಅವ್ರಿಗೆ ಗೊತ್ತಿರೋ ಮೆಕ್ಯಾನಿಕ್ ಬರಲಿ ಸರ್. ಅವ್ರು ಬಂದು ಒಂದ್ಸಲಿ ಕೀ ಸ್ಟಾರ್ಟ್ ಮಾಡಿ ಓಕೆ ಅಪ್ಪ ತಗೋಬಹುದು ಅಂದ್ರೆ ಮಾತ್ರ ಗಾಡಿ ತಗೊಳ್ಳಿ ಸರ್. ಇಲ್ಲ ಏನಾದ್ರು ಡೌಟ್ ಇತ್ತು, ಅವ್ರಿಗೇನು ಗೊತ್ತಾಗಿಲ್ವಾ, ನನ್ನನ್ನು ಕೇಳಿ ನಾನು ಹೆಲ್ಪ್ ಮಾಡ್ತೀನಿ ಸರ್ ಅವ್ರಿಗೆ. ಇಲ್ಲ ಈ ಗಾಡಿ ತಗೋಬೋದಾ ಬೇಡ, ನಿಮ್ಗೆ ಯಾವ ಟೈಪಲ್ಲಿ ಬೇಕು, ಪೆಟ್ರೋಲ್ ಗಾಡಿ ನಿಮ್ಗೆ ಆಪ್ಟಾ, ಡೀಸೆಲ್ ಆಪ್ಟ್ ಇದೆಯಾ, ಅದನ್ನೆಲ್ಲ ನಾನು ಹೇಳ್ತೀನಿ. ಓಕೆ. ಸೊ ಲೈಕ್ ನಿಮ್ಗೆ ಬಂದಾಗ ನೀವು ಕಂಪ್ಲೀಟ್ಲಿ ಗೈಡ್ ಮಾಡ್ತೀರಾ ಕಸ್ಟಮರ್ಸ್ ಯಾವ ವೆಹಿಕಲ್ಗೆ ಅವ್ರಿಗೆ ತಕ್ಕಂಗೆ ಯಾವ್ದು ಸೆಟ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀರಾ. ಸೊ ನೋಡಿ ಈ ತರ ಯಾರು ಹೇಳಲ್ಲ, ಬಟ್ ಇದು ಸರ್ ಹೇಳ್ತಿದ್ದಾರೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಯಾಕಂದ್ರೆ ಎಷ್ಟೊಂದು ಜನ Ertiga ಬೇಕು ಅಂತ ಕಾಯ್ಕೊಂಡಿರ್ತಾರೆ. ಸೊ ವಿಡಿಯೋ ಕೊನೆ ತನಕ ನೋಡ್ರೆ ಗೊತ್ತಾಗ್ಬಿಡುತ್ತೆ Ertiga ಡೀಟೇಲ್ಸ್ ಎಲ್ಲ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಬೇಗ. ಖಂಡಿತ ಬನ್ನಿ, ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಸರ್. ಸೊ ಯಾರಾದ್ರೂ ಸ್ವಿಫ್ಟ್ಗಳು ಹುಡುಕ್ತಾ ಇದ್ರೆ 1, 2, 3, 4 ಇದೆ ಟೋಟಲ್. ಯಾವ ಕಲರ್ ಬೇಕು, ಬ್ಲಾಕ್ ಬೇಕಾ, ಆರೆಂಜ್ ಬೇಕಾ, ಬ್ಲೂ ಬೇಕಾ, ವೈಟ್ ಬೇಕಾ, ಎಲ್ಲಾನು ಇದೆ. ಸೊ ಮಾರ್ಕೆಟ್ ಅಲ್ಲಿ ಎಲ್ಲೂ ಶಿಫ್ಟ್ ಸಿಗ್ತಿಲ್ಲ, ಬಟ್ ಇಲ್ಲಿ ಕಾರ ಬೋರ್ಡ್ ಅಲ್ಲಿ ಸಿಗ್ತದೆ. ಏನ್ ಸರ್? 4 ಅಲ್ಲ ಸರ್, 5 ಇದೆ. 4 ಹೇಳ್ತೀನಿ. ಫಸ್ಟ್ ಹೇಳ್ತೀನಿ 14 ಮಾಡಲ್ 15 ರಿಜಿಸ್ಟರ್ಡ್. ಓಕೆ. ಜಸ್ಟ್ 65,000 ನೋಡಿದೆ, ನಾನ್ ಆಕ್ಸಿಡೆಂಟ್, ಒಂದು ಬಂಪರ್ ಕೂಡ ಪೇಂಟ್ ಆಗಿಲ್ಲ ಸರ್. ಓಕೆ. ಆಲ್ ಒರಿಜಿನಲ್ ಗಾಡಿ ಇದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಗಾಡಿ ಸರ್. ಓಕೆ. 2014-15 ರಿಜಿಸ್ಟರ್ಡ್ ವೆಹಿಕಲ್, ಸಿಂಗಲ್ ಓನರ್. ಓಕೆ. VXI ವೇರಿಯಂಟ್ ಪೆಟ್ರೋಲ್. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ.
ಸೊ ಯಾರಾದ್ರೂ ಒಂದು ಸ್ವಿಫ್ಟ್ ಹುಡುಕೋರಿಗೆ ಸಕ್ಕತ್ತಾಗಿದೆ, ಅದು 2014-15 ಮಾಡಲ್ ಗಾಡಿ. ಸೊ ಬರ್ಗ್ಯಾಂಡಿ ಕಲರ್ ಸರ್ ಇದು. ಓಕೆ, ಬರ್ಗ್ಯಾಂಡಿ ಕಲರ್. ಸಡನ್ ಆಗಿ ನೋಡೋರು ಏನ್ ಅನ್ಕೊಂತಾರೆ, ಬ್ಲಾಕ್ ಅನ್ಕೊಂತಾರೆ. ಆಕ್ಚುಲಿ ಬ್ಲಾಕ್ ಅಲ್ಲ, ಇದು ಬರ್ಗ್ಯಾಂಡಿ ಕಲರ್. ಓಕೆ, ಸೊ ಒಂಥರ ಯುನೀಕ್ ಕಲರ್ ಅಂತ ಹೇಳ್ಬೋದು. ಲೈಕ್ ನಿಮಗೆ ನೈಟ್ ಅಲ್ಲಿ ಆದ್ರೆ ನಿಮಗೆ ಬ್ಲಾಕ್ ತರ ಕಾಣಿಸುತ್ತೆ, ಡೇ ನಿಮಗೆ ಒಂದು ಲೈಟ್ ಬರ್ಗ್ಯಾಂಡಿ ಕಲರ್ ಕಾಣಿಸುತ್ತೆ. ಸೊ ಈ ಸ್ವಿಫ್ಟ್ ಏನಾಗುತ್ತೆ ಪ್ರೈಸ್ ಸರ್? 2015 ಮಾಡಲ್, ಸಿಂಗಲ್ ಓನರ್, 4,65,000 ಕೋಟಿಂಗ್ ಪ್ರೈಸ್ ಇದೆ. ನಾವು ಡೆಡ್ ಲೈನ್ ಫೈನಲ್ 4,50,000 ಕೊಡ್ತೀನಿ ನೋಡಿ ಸರ್. 4 ಲಕ್ಷಕ್ಕೆ 15 ಮಾಡಲ್ ಗಾಡಿ. ಹೌದು ಸರ್, ಸ್ವಿಫ್ಟ್ ಜಸ್ಟ್ 65,000 ವಿತ್ ಶೋರೂಮ್ ರೆಕಾರ್ಡ್ಸ್ ಡ್ರಿವನ್. ಓಕೆ ನೋಡಿ, 65,000 ವಿತ್ ರೆಕಾರ್ಡ್ ಇರೋದು. ಸೊ ಡೌನ್ ಪೇಮೆಂಟ್ ಅಲ್ಲಿ ಗಾಡಿಗೆ ಹೆಂಗೆ ಸರ್? ಸರ್ ಡೌನ್ ಪೇಮೆಂಟ್ ನೀವು 1,50,000 ಒಳಗಡೆನೆ ಬರುತ್ತೆ ಸರ್. ರಿಮೈನಿಂಗ್ ಲೋನ್ ಆಗುತ್ತೆ. ಓಕೆ, ಎಲ್ಲ ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಇದು ಬೇಡ ಅಂದ್ರೆ ನಿಮಗೆ ಒಂದು ಇನ್ನೊಂದು ಸ್ವಿಫ್ಟ್ ಇದೆ. ಸೊ ಅದು ಆರೆಂಜ್ ಕಲರ್ ಇದ್ರ ಡೀಟೇಲ್ಸ್ ಸರ್. ಸರ್ ಇದು 2009-10. ಆಮೇಲೆ ಬಿಫೋರ್ 4 ಡೇಸ್ ಇದ್ರದ್ದು ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದ್ದೀವಿ. ಸರ್ ಅಪ್ ಟು 2030 ವರೆಗೂ FC ಇದೆ ಗಾಡೀಲಿ. ಸ್ವಿಫ್ಟ್ VXI ಪೆಟ್ರೋಲು, 4 ಪವರ್ ವಿಂಡೋ, AC, ಪವರ್ ಸ್ಟೇರಿಂಗು, ಲೆದರ್ ಸೀಟ್ ಕವರ್ಸು, ಅಲಾಯ್ ವೀಲ್ಸ್ ತೋರಿಸ್ಬೋದು. ಇಂಪೋರ್ಟೆಡ್ ಅಲಾಯ್ ವೀಲ್ಸ್ ಇದೆ ಗಾಡೀಲಿ. ಟೈರ್ ಆಲ್ಮೋಸ್ಟ್ 70% ಟೈರ್ಸ್ ಇದೆ. ಸೊ ಯಾರಾದರೂ ಒಂದು ಪೆಟ್ರೋಲ್ ಸ್ವಿಫ್ಟ್ ಹುಡ್ಕೋರಿಗೆ ಸಕ್ಕತ್ತಿದೆ, ಆರೆಂಜ್ ಕಲರು. ಸೊ 2009-10 ಮಾಡಲ್ ಗಾಡಿ. ಸರ್ ಯಾರಾದ್ರೂ ಆಲ್ಟೋ ಬಜೆಟ್ ಅಲ್ಲಿ ಸ್ವಿಫ್ಟ್ ಹುಡ್ಕೋರ್ಗೆ ದಿ ಬೆಸ್ಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಸರ್, ಹ್ಯಾಚ್ ಬ್ಯಾಕ್ ಇದು. ಓಕೆ, ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದ್ರ ಕೋಟಿಂಗ್ ಪ್ರೈಸ್ ಇರೋದು ನಮ್ದು 2,60,000, ಡೆಡ್ ಲೈನ್ ಪ್ರೈಸ್ 2,50,000 ಆಗುತ್ತೆ. ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಳ್ಳೋಣ, ಆನ್ ಟೇಬಲ್ ಏನಾಗುತ್ತೋ ಬನ್ನಿ ಮಾಡ್ಕೊಡ್ತೀನಿ, ವಾಪಸ್ ಅಂತೂ ಕಳ್ಸಲ್ಲ. ಓಕೆ, 2,40,000 ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿ. 2,50,000 ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. ಓಕೆ, 2,50,000 ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆನ್ ದಿ ಟೇಬಲ್ ಕುತ್ಕೊಂಡ್ರೆ ಒಂದು ಒಳ್ಳೆ ನೆಗೋಷಿಯಬಲ್ ಪ್ರೈಸ್ ಮಾಡ್ಕೊಂಡು ಹೋಗಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಬ್ಲೂ ಕಲರ್ ಒಂದು ಸ್ವಿಫ್ಟ್ ಇದೆ ಸರ್. ಸರ್ ಇದು ಬ್ಲೂ ಕಲರ್ ಸ್ವಿಫ್ಟ್ ಡೀಸೆಲ್ ಗಾಡಿ ಸರ್ ಇದು. ಓಕೆ, ಡೀಸೆಲ್ ಗಾಡಿ, 13 ಮಾಡಲು. ಓಕೆನಾ, ಗಾಡೀಲಿ ನೀವು ನೋಡ್ತಾ ಇರ್ಬೋದು 4 ಬ್ರಿಡ್ಜ್ ಸ್ಟೋನ್ ಟೈರ್, ಹೊಸ ಟೈರ್ಸ್ ಇದೆ. ಹೌದು. ಸೊ ಯಾರಾದ್ರೂ ಒಂದು ಸ್ವಿಫ್ಟ್, ಅದು ಡೀಸೆಲ್ ಗಾಡಿ ಇದೆ, ಡಿಮ್ಯಾಂಡೆಡ್ ವೆಹಿಕಲ್. ಸೊ 2013 ಮಾಡಲ್ ಅಲ್ಲ ಸರ್? ನಿಮ್ಗೆ ಅಪ್ ಟು 20 ಕಿಲೋಮೀಟರ್ ಮೈಲೇಜ್ ಬಂದ್ಬಿಡುತ್ತೆ ಸರ್ ಸಿಟಿ ಲಿಮಿಟ್ಸ್ ಅಲ್ಲಿ. ಓಕೆ, ಸೊ ಡಿಪೆಂಡ್ಸ್ ಅಪಾನ್ ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇಂಟೀರಿಯರ್ ನೋಡ್ಬೋದು, ನ್ಯೂ ಸೀಟ್ ಕವರ್ಸ್ ಇದೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹೈಪರ್ಸೋನಿಕ್ ಇದೆ. ಓಕೆ, ಸೊ AC ಎಲ್ಲ ಫೀಚರ್ಸ್ ಇದೆ ಸರ್ ಇದರಲ್ಲಿ. ಓಕೆ, ಸೊ ಯಾರಾದ್ರೂ ಅದು ಡೀಸೆಲ್ ಗಾಡಿ ಹುಡುಕೋರಿಗೆ 2013 ಮಾಡಲ್ ಗಾಡಿ, ಡೀಸೆಲ್, ಕಿಲೋಮೀಟರ್ ಡ್ರಿವನ್ ಸರ್ ಇದು? ಸರ್ 90,000 ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಳ್ಳಿ ಸರ್. ಓಕೆ, ಸೊ 90,000 ಡ್ರಿವನ್ ಸರ್. ಪ್ರೈಸ್ ಸರ್? ಸರ್ ಯಾರು ಕೊಟ್ಟಿರಲ್ಲ ಸರ್, ಚಾಲೆಂಜಿಂಗ್ ಪ್ರೈಸ್ 3,85,000 ಕೊಡ್ತೀನಿ ಸರ್. 3,85,000 ಡೀಸೆಲ್ ಗಾಡಿ, 13 ಮಾಡಲು ಡೀಸೆಲ್ ಕೊಡ್ತೀನಿ ನಾನು. ಓಕೆ, 3,85,000 ನಿಮಗೆ ಡೀಸೆಲ್ ಗಾಡಿ ಕೊಡ್ತಾ ಇದ್ದಾರೆ, ಒಂದು 2013 ಮಾಡಲ್ ಗಾಡಿ ಸ್ವಿಫ್ಟ್. ಸೊ ಅಕಸ್ಮಾತ್ ನಿಮ್ಗೆ ಈ ಸ್ವಿಫ್ಟ್ ಬೇಡ, ನನಗೆ ಲೇಟೆಸ್ಟ್ ಮಾಡಲ್ ಸ್ವಿಫ್ಟ್ ಬೇಕು ಅನ್ನೋರಿಗೆ ಲೆಟೆಸ್ಟ್ ಮಾಡಲ್ ಕೂಡ ಸ್ವಿಫ್ಟ್ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2018 ಮಾಡಲು, ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಓಕೆ, ನೀವು ನೋಡ್ತಾ ಇರ್ಬೋದು 4 ನಿಮಗೆ 90% ಟೈರ್ಸ್ ಇದೆ. ZXi ಗಾಡಿ ಸರ್ ಇದು, ಬಟನ್ ಸ್ಟಾರ್ಟ್ ಬರುತ್ತೆ ಗಾಡೀಲಿ. ಓಕೆ, ZXi ಪ್ಲಸ್ ಆಪ್ಷನಲ್ ವೆಹಿಕಲ್ ಇದು. ಹೌದು. ಸೊ ಇಂಟೀರಿಯರ್ ನಿಮಗೆ AC ಪೋಸ್ಟರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ, ಆಟೋ AC ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಆಟೋ ಮಿರರ್ ಫೋಲ್ಡರ್ಸ್ ಬರುತ್ತೆ ಗಾಡೀಲಿ. ಸೊ ಅಲಾಯ್ ವೀಲ್ಸ್ ಬರುತ್ತೆ, ಡಿಫಾಗರ್, ಬ್ಯಾಕ್ ವೈಪರ್, ಡಿಫ್ಯೂಸರ್, ಸ್ಪಾಯ್ಲರ್ ಎಲ್ಲ ಇದೆ ಸರ್ ಗಾಡೀಲಿ. ಓಕೆ, ಸೊ ಇಂಪೋರ್ಟೆಡ್ ಸೀಟ್ ಕವರ್ಸ್ ಇದೆ ಸರ್ ಗಾಡೀಲಿ. ಓಕೆ, ಸೊ 2018 ಮಾಡಲ್, ಓನರ್ ಸಿಂಗಲ್ ಓನರ್ ಸರ್. ಓಕೆ, ಸೊ ಡ್ರಿವನ್ ಸರ್ ಇದು? ಸರ್ ಇದ್ರ ಡ್ರಿವನ್ ಬಂದು 95,000 ನೋಡಿದೆ ಸರ್. ಓಕೆ, ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? ಸರ್ ದಿ ಬೆಸ್ಟ್ ಪ್ರೈಸ್ 5,85,000 ಫಿಕ್ಸ್ಡ್ ಪ್ರೈಸ್ ಕೊಡ್ತೀನಿ ನೋಡಿ ಸರ್. 5,85,000ಕ್ಕೆ, 80,000ಕ್ಕೆ ZXi 18 ಮಾಡಲು ಸ್ವಿಫ್ಟ್ ಕೊಡ್ತೀನಿ ಸರ್. ಸ್ವಲ್ಪ ಕುತ್ಕೊಂಡ್ರೆ ಏನಾಗಲ್ಲ, ಕಸ್ಟಮರ್ ಬಂದು ನನ್ನ ಗಾಡಿ ಇರಲಿ ಸರ್ ಅಂತ ಹೇಳ್ಬಿಟ್ಟು ಅಮೌಂಟ್ ಅಡ್ವಾನ್ಸ್ ಮಾಡಿದ್ರೆ ಸರ್, ವಾಪಸ್ ಅಂತೂ ಕಳ್ಸಲ್ಲ, ಬಂದು ತೊಗೊಂಡೋಗಿ ಸರ್. ಓಕೆ, 5,80,000 ಹೇಳಿ, ಅದರಲ್ಲೂ ಇಷ್ಟ ಆದರೆ ಮಾತ್ರ ಪ್ರೈಸಲ್ಲಿ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಂಡು ಹೋಗಿ 5,80,000ಕ್ಕೆ 2018 ಮಾಡಲ್ ಸಿಗ್ತದೆ. 2016 ಮಾಡಲ್ಗಳೆಲ್ಲ ಸಿಗಲ್ಲ, ಆರಾಮಾಗಿ 2018 ಮಾಡಲ್ ತೊಗೊಳ್ಬೋದು ಸರ್. ಸುಜುಕಿ ಚಿಕ್ಕ ಗಾಡಿಗಳು ನೋಡಾಯ್ತು, ಸ್ವಿಫ್ಟ್ಗಳು. ಅದೇ ದೊಡ್ಡ ಗಾಡಿ ಅಂತಂದರೆ ಎರ್ಟಿಗಾ, ಅದು 3 ಗಾಡಿನೂ ಫುಲ್ಲು ಲಕ ಅಂತ ಉಳಿತೈತೆ ಗಾಡಿಗಳು, ನೋಡೋಕ್ಕೂ ಮಿಂಟ್ ಕಂಡೀಷನಲ್ಲಿದೆ. ಸೊ ಮೊದಲನೇ ಗಾಡಿನ ಒಂದು ಗ್ರೇ ಕಲರ್ ಒಂದು ಎರ್ಟಿಗಾ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ ಇವತ್ತು ಸೀರೀಸ್ ತೋರಿಸ್ತೀನಿ ಬನ್ನಿ ಸರ್. 7 ಸೀಟರ್ 8 ಸೀಟರ್ ವೆಹಿಕಲ್ಸ್. ಓಕೆ, ಫಸ್ಟ್ ಗಾಡಿ 3 ಗಾಡಿಲಿ ಫಸ್ಟ್ ಗಾಡಿ ಡೀಟೇಲ್ಸ್ ಹೇಳ್ತೀನಿ. ಇದು 2012 ಮಾಡಲು, ಸಿಂಗಲ್ ಓನರ್ ಸರ್. 12 ಸಿಂಗಲ್ ಓನರ್ ಗಾಡಿ, 12 ಸಿಂಗಲ್ ಓನರು. ಟೈರ್ಸ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ, ನೆನ್ನೆನೋ ಮೊನ್ನೆನೋ ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ, ಓಕೆನಾ, ಗಾಡಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೀಟ್ಸ್ ನೋಡಿ ಸರ್, ಸೀಟ್ ಕವರ್ ಹಾಕ್ಸಿಲ್ಲ, ಓಕೆ, ಫುಲ್ ಹೊಸ ಸೀಟ್ ಕವರ್ ಶೋರೂಮ್ ಅಲ್ಲಿ ಹೆಂಗ್ ಬರುತ್ತೆ ಆ ತರ ಬರುತ್ತೆ ಸರ್. ಓಕೆ, ವಿತ್ AC ಪೋಸ್ಟರಿಂಗ್, ಪವರ್ ವಿಂಡೋಸ್, ನಿಮಗೆ AC ಕೂಡ ಬರುತ್ತೆ ನಿಮಗೆ ಗಾಡಿಲಿ ಸರ್. ವೆರಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಸರ್. ಯಾರಾದ್ರೂ ಬಂದು ಕೂತ್ರೆ ಹೊಸ ಗಾಡಿ ತರ ಫೀಲ್ ಬರುತ್ತೆ, ಆ ತರ ಇದೆ ಎರ್ಟಿಗಾ. ಇಂಟೀರಿಯರ್ ವೈಸ್, ಎಕ್ಸ್ಟೀರಿಯರ್ ವೈಸ್, ನಾನ್ ಆಕ್ಸಿಡೆಂಟಲ್ ವೆಹಿಕಲ್, 2012 ಮಾಡಲ್ ಸರ್. ಓಕೆ, ಸೊ ಡೀಸೆಲ್ ಪೆಟ್ರೋಲ್ ಸರ್ ಗಾಡಿದು? ಡೀಸೆಲ್ ವೆಹಿಕಲ್, VDI. ಓಕೆ, ಡೀಸೆಲ್ VDI ವೇರಿಯಂಟ್, 2012 ಮಾಡಲ್ ಗಾಡಿ. ಪ್ರೈಸ್ ಏನಾಯ್ತು ಸರ್? ಸರ್ 5,50,000 ಹೇಳ್ತಾ ಇದ್ದೀನಿ ಸರ್. ಫೈನಲ್ ಅಂದ್ರೆ ಸರ್? ಸರ್ ಆನ್ ಟೇಬಲ್ ಬಂದು ಕುತ್ಕೊಳ್ಳಿ. ಕಸ್ಟಮರ್ ಏನಾದರೂ ನನಗೆ ಈ ಗಾಡಿ ಬೇಕೇ ಬೇಕು ಅಂದರೆ ವಾಪಸ್ ಅಂತೂ ಕಳ್ಸಲ್ಲ, ಬನ್ನಿ ಗಾಡಿ ತೊಗೊಂಡೋಗಿ. ಓಕೆ, 5.5 ಲಕ್ಷಕ್ಕೆ
2012 ಮಾಡಲ್ ಗಾಡಿ. ಮಾಡಲ್ ಎರ್ಟಿಗಾ. ಓಕೆ, ಅದು ಸಿಂಗಲ್ ಓನರ್ ಸರ್. ಓಕೆ, ಸೊ ಅಕಸ್ಮಾತ್ ಡೀಸೆಲ್ ಗಾಡಿ ಎರ್ಟಿಗಾ ಬೇಡ ಅಂತಂದ್ರೆ ನಿಮಗೆ ಅದರಲ್ಲೇ ಗ್ರೇ ಕಲರ್ ಬೇಡ ಅಂದ್ರೆ ನಿಮ್ಗೆ ಅದರಲ್ಲೇ ಇನ್ನೊಂದು ಕಲರ್ ಇದೆ, ಒಂದು ಚಾಕ್ಲೇಟ್ ಕಲರ್ ಇದೆ. ಡೀಟೇಲ್ಸ್ ಸರ್. ಸರ್ ಇವಾಗ ನಾನು ತೋರಿಸ್ತಾ ಇರೋ ಎರ್ಟಿಗಾ ಎಲ್ಲ ಡೀಸೆಲ್ ವೆಹಿಕಲ್. ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಸ್ ಅಂದ್ರೆ ಎರ್ಟಿಗಾನೇ ಸರ್. ಹೌದು. ಸೊ ಈ ಗಾಡಿ ಡೀಟೇಲ್ಸ್ ಬಂದು 2012 ಮಾಡಲ್ ZDI ವೆಹಿಕಲ್. ಇದು ZDI ಟಾಪ್ ಎಂಡ್ ವೇರಿಯಂಟ್. ಇದು ಟಾಪ್ ಎಂಡ್ ವೆಹಿಕಲ್. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ಸ್, ಆಟೋಮೆಟಿಕ್ AC, ಲೆದರ್ ಸೀಟ್ ಕವರ್ ಒಂದು ಬರುತ್ತೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು AC ಪೋರ್ಷನ್, ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಗಾಡಿ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 2012 ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ, ವಿತ್ ಅಲಾಯ್ಸ್, ವಿತ್ ZDI ಗಾಡಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಇದರಲ್ಲೂ ನೀವು ಟೈರ್ಸ್ ತೋರಿಸಬಹುದು ಸರ್. ಓಕೆ, ಆಲ್ಮೋಸ್ಟ್ ಲೈಕ್ ನಿಮ್ಗೆ ಇದು 95 to 98% ಟೈರ್ಸ್ ಇದೆ ಸರ್. ಓಕೆ, ಸೊ ಈ ಎರ್ಟಿಗಾ ಏನಾಗುತ್ತೆ ಸರ್ ಪ್ರೈಸ್? ಸರ್ ಇದ್ರದ್ದು ಕಿಲೋಮೀಟರ್ ಓಡಿರೋದು ಬಂದು ಜಸ್ಟ್ 85,000 ಓಡಿದೆ ಅಷ್ಟೇ ಸರ್. ಜಸ್ಟ್ 85,000 ಅಷ್ಟೇ ಓಡಿರೋದು. ಯಾರಿಗಾದ್ರೂ ಕಡಿಮೆ ಓಡಿರೋ ಎರ್ಟಿಗಾ ಬೇಕು ಅಂದರೆ ಡೀಸೆಲ್ ವೆಹಿಕಲ್ ಅಲ್ಲಿ, ಅದು ಟಾಪ್ ಎಂಡ್ ವೆಹಿಕಲ್, ಬನ್ನಿ. ಈ ಗಾಡಿದು ಸೇಮ್ 5,65,000 ಕೋಟಿಂಗ್ ಪ್ರೈಸು. ದ ಡೆಡ್ ಲೈನ್ ಪ್ರೈಸ್ ವಿಲ್ ಬಿ 5,50,000ಗೆ ZDI ವೆಹಿಕಲ್ ಎರ್ಟಿಗಾ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ನಿಮಗೆ ZDI ಟಾಪ್ ಎಂಡ್ ವೇರಿಯಂಟ್ ಒಂದು ಎರ್ಟಿಗಾ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಗ್ರೇ ಕಲರ್ ಒಂದು ಎರ್ಟಿಗಾ ಇದೆ. ಸೊ ಅದ್ರ ಡೀಟೇಲ್ಸ್ ಸರ್. 2014 ಮಾಡಲ್ VDI ಇದು. ಓಕೆ, ನೀವು ನೋಡ್ತಾ ಇರಬಹುದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸಿದೆ, ಡೈಮಂಡ್ ಕಟ್. ಹೌದು, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಇದೆ ನಿಮಗೆ ಕಾಣ್ತಾ ಇರೋದು. 2014 ಅಲ್ಲ ಸರ್? ಇದನ್ನು ಸಿಂಗಲ್ ಓನರ್ ಸರ್. ಇದನ್ನು ಸಿಂಗಲ್ ಓನರ್ ಗಾಡಿಗಳು. 1,35,000 40,000 ಸಮಥಿಂಗ್ ಓಡಿದೆ ಸರ್ ಗಾಡಿ. ಓಕೆ, ಓಕೆನಾ? ಗಾಡಿಲಿ ₹1 ಖರ್ಚಿಲ್ಲ ಸರ್. ಓಕೆ, ಬೇರೆ ಡೀಸೆಲ್ ಸೀಟ್ ಕವರ್ ಇನ್ಸ್ಟಾಲ್ ಆಗಿದೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ವಿತ್ AC ಪವರ್ ಫೀಚರ್ ನೀವು ನೋಡಬಹುದು. ಓಕೆ, AC ಪವರ್ ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್. ಸ್ಪೋರ್ಟಿ ಟೈರ್ಸ್ ಇದೆ ನೋಡಬಹುದು ಸರ್. 75% ಟೈರ್ಸ್ ಇದೆ ಇದರಲ್ಲೂ. ಓಕೆ, ಸೊ ಯಾರಾದ್ರೂ ಒಂದು ಹುಡುಕೋರ್ಗೆ ನೋಡಿ ಸಕ್ಕದಾಗಿದ್ದು ಡೀಸೆಲ್ ಗಾಡಿ ಎರ್ಟಿಗಾ, ಅದು 2014 ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಹುದು ಸರ್. 6,30,000 ಸಿಂಗಲ್ ಓನರ್ 14 ಮಾಡಲ್ ವೆಹಿಕಲ್ ಕೊಡ್ತೀನಿ ಸರ್. 6,30,000ಕ್ಕೆ ಎರ್ಟಿಗಾ. ಇನೋವಾ ಅಂತ ಹುಡುಕೋರ್ಗೆ ನಿಮಗೆ ಟೋಟಲ್ 1, 2, 3 ಟೋಟಲ್ 3 ಇನೋವಾಗಳಿದೆ. ಸೊ ಏನ್ ಸರ್ ಈ ಸತಿ 7 ಸೀಟರ್ಗಳು ಸುರಿ ಮೇಲೆ ಸುಸ್ಬಿಟ್ಟಿದ್ದಾರಲ್ಲ ಸರ್? ಸರ್ ಕಸ್ಟಮರ್ ಯಾವಾಗಾದ್ರೂ ಫೋನ್ ಮಾಡಲಿ, 7 ಸೀಟರ್ ಗಾಡಿಲಿ ನಾವು ಇನೋವಾ ಇದೆಯಾ ಎರ್ಟಿಗಾ ಇದೆಯಾ, ಇನೋವಾ ಎರ್ಟಿಗಾ ಇದೆಯಾ. ಸೊ ನಿಮ್ಮ ಕಸ್ಟಮರ್ಸ್ಗೆ ಅಂತಾನೆ ನಾನು ಈ ಸಲ ಇನೋವಾಗಳು ಎರ್ಟಿಗಾ ತಗೊಂಡ್ಬಂದಿದ್ದೀನಿ. ಇನೋವಾಗಳು 3 ಇದೆ ಸರ್. ಎಲ್ಲ ಟಾಪ್ ನಾಚ್ ಕಂಡೀಷನ್ ಅಲ್ಲಿ ಇದೆ. ಟೊಯೋಟಾ ಸರ್ವಿಸ್ ಅಡ್ವೈಸರ್ನ ಕರ್ಕೊಂಡು ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ಮೀಟರ್ ಗ್ಯಾರಂಟಿ ಇದೆ 3 ಗಾಡಿಗಳದ್ದು. ಏನಾದ್ರೂ ಮೀಟರ್ ಜಾಸ್ತಿ ಓಡಿದ್ರೆ ಗಾಡಿ ಫ್ರೀ ಕೊಡ್ತೀನಿ ಸರ್. ಇಷ್ಟೊಂದು ಕಾನ್ಫಿಡೆಂಟ್ ಗಾಡಿ ಮೇಲೆ? 100% ಸರ್. ಓಕೆ, ಸೊ ಈ ಇನೋವಾ ಡೀಟೇಲ್ಸ್ ಏನ್ ಸರ್? ಸರ್ ಈ ಗಾಡಿ ಬಂದು ಫಸ್ಟ್ ವಿಡಿಯೋ ಇದೆ ಮಾಡೋಣ ಬನ್ನಿ ಸರ್. ಚಾಕ್ಲೇಟ್ ಕಲರ್ ವೆಹಿಕಲ್ ಸರ್ ಇದು. 2015 ಮಾಡಲ್ GX ಆಪ್ಷನಲ್. 2015 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ನೀವು ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ವಿ ವರ್ಷನ್ ತರನೇ ಇದಕ್ಕೆ ನಿಮ್ಗೆ ಔಟ್ಲುಕ್ ಪ್ರತಿಯೊಂದು ಇರುತ್ತೆ ಸರ್. ಹೌದು, ನೀವು ನೋಡಿ ಸರ್, ಇದು ಕ್ರೋಮ್ ಹ್ಯಾಂಡಲ್ ಇದೆಯಲ್ಲ, ಇದು ವಿ ವರ್ಷನ್ ಅಲ್ಲಿ ಕ್ರೋಮ್ ಹ್ಯಾಂಡಲ್ ಬರುತ್ತೆ. ಇದಕ್ಕೂ ಕ್ರೋಮ್ ಹ್ಯಾಂಡಲ್ ವಿ ವರ್ಷನ್ ಅಲ್ಲಿ ಬರೋದು. ಓಕೆ, G ವರ್ಷನ್ ಅಲ್ಲಿ ಬಂದಿದೆ. ಅಲಾಯ್ ವೀಲ್ಸ್ ನೋಡಬಹುದು. ಸೊ ZL ಬರೋದು ಅಲಾಯ್ಸ್ ನಿಮಗೆ GL ಬರ್ತಿದೆ. GL ಬರುತ್ತೆ. ಇದು GX ಅಲ್ಲಿ ಸ್ಪೆಷಲ್ ಎಡಿಷನ್ ವೆಹಿಕಲ್. ಓಕೆ, ಸೊ ಸ್ಪೆಷಲ್ ಎಡಿಷನ್ ವೆಹಿಕಲ್ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಸರ್ ಸುನಿಲ್ ಸರ್ ಇದು. ಓಕೆ, ಸೊ AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿಲಿ. ನೀವು ನೋಡಬಹುದು ಸರ್ ಇಲ್ಲಿ ವುಡನ್ ಕಿಟ್ ಅಬ್ಸರ್ವ್ ಮಾಡಬಹುದು. ಹಾಗೇನೆ ಇಲ್ಲಿ ಬನ್ನಿ, ಎಲೆಕ್ಟ್ರಿಕಲ್ ORVMs GX ಗೆ ಬರಲ್ಲ. ಇದು ಸ್ಪೆಷಲ್ ಎಡಿಷನ್ ಇರೋದ್ರಿಂದ ಆಲ್ಮೋಸ್ಟ್ Z ಗೆ ಈಕ್ವಲ್ ಇದೆ ಇದು ವೆಹಿಕಲ್. ಓಕೆ, ಓಕೆ, JVC ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ನೋಡಿ ಸರ್, ಸೀಟ್ ಬಕೆಟ್ ಫಿಟೆಡ್ ಸೀಟ್ಸ್. ಇದೆಲ್ಲ ಲೆದರ್ ಸರ್. ಇದು ಓಕೆ, ಇದು ಲೆದರ್ ಸೀಟ್ ಕವರ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ ಕಸ್ಟಮರ್. ಸೊ ಯಾರಾದ್ರೂ ನೋಡ್ತಾ ಇರ್ಬೋದು, ಇನ್ನೋವಾ 7 ಸೀಟರ್ ವೆಹಿಕಲ್ ಅದನ್ನು. ಸೊ GX ವೇರಿಯಂಟ್ ಸ್ಪೆಷಲ್ ಎಡಿಷನ್ ವೆಹಿಕಲ್. ಬ್ಯೂಟಿಫುಲ್ ವೆಹಿಕಲ್ ಸರ್. ಟಾಪ್ ನಾಚ್ ಕಂಡೀಷನ್ ಇದೆ. ಈ ಕ್ಯಾರಿಯರ್ 20,000 ರೂಪಾಯಿ ಬೆಲೆ ಬಾಳುತ್ತೆ ಸರ್. ಓಕೆ, ಸೊ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಗಾಡಿ? ಸರ್ 1,65,000. ಓಕೆ, ಶೋರೂಮ್ ಟ್ರ್ಯಾಕ್ ಕೊಡ್ತೀನಿ, ಕರೆಕ್ಟಾಗಿ ಅಷ್ಟೇ ಓಡಿರೋದು ಸರ್. ಗಾಡಿ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಒಂದೇ ಒಂದು ಪಿನ್ ಪಾಯಿಂಟ್ ಸೌಂಡ್ ಇಲ್ಲ ಸರ್. ಬೇಕಾದ್ರೆ ನಿಮಗೆ ಸೌಂಡು ತೋರಿಸ್ತೀನಿ ನಾನು. ಓಕೆ, ಸೊ ಸೌಂಡ್ ಕೂಡ ತೋರಿಸ್ತಿದ್ರೆ ಲೈಕ್ ಯಾರು ಕೂಡ ಈ ಥರ ಮಾಡಲ್ಲ, ಬಟ್ ಸರ್ ಮಾಡ್ತಿದ್ರೆ. ಸೊ ಅದು 2000 ಮಾಡಲಿಲ್ಲ ಸರ್ ಇದು? ಸರ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, 15 ಸಿಂಗಲ್ ಓನರ್ ವೆಹಿಕಲ್. ಸೊ ಮಿಂಟ್ ಕಂಡೀಷನ್ ಇರೋ ಗಾಡಿ ಒಂದು ಇನೋವಾ. ಸೊ ಸ್ಟಾರ್ಟ್ ಮಾಡಿ ಸರ್. ಸೌಂಡ್ ಕೇಳಿಸ್ಕೊಳ್ಳಿ ಸರ್. ಸೊ ನಾನು ಪರ್ಸ್ನಲಿ ಕೇಳಿದ್ರೆ ಆರಾಮಾಗಿ ಯಾರು ಹುಡುಕ್ತಾ ಇದ್ದೀರಾ ಅಂತಂದರೆ ಬೇಗ ಬನ್ನಿ, ಮಿಸ್ ಮಾಡ್ಕೋಬೇಡಿ ಕಾರಬರನ್ಗೆ. ಸೊ ಗಾಡಿ ಕಂಡೀಷನ್ ಮಾತ್ರ ಮಿಂಟ್ ಕಂಡೀಷನ್ ಅಂತಲೂ ಹೇಳ್ಬೋದು. ಸೊ 2015 ಮಾಡಲ್ ಗಾಡಿ ಇನೋವಾ ಏನಾಗುತ್ತೆ ಪ್ರೈಸ್? ಸಿಂಗಲ್ ಓನರ್ ವೆಹಿಕಲ್ ಸರ್. ಇನ್ಶೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಏನು ಖರ್ಚಿಲ್ಲ, ಡೀಸೆಲ್ ಹಾಕ್ಸೋದು ಓಡಿಸೋದಷ್ಟೇ. ಏನಾದರೂ ಒಂದೇ ಒಂದು ಪಿನ್ ಪಾಯಿಂಟ್ ಗಾಡಿ ಸೌಂಡ್ ಬಂದರೂ ಗಾಡಿ ತೊಗೋಬೇಡಿ, ಅಷ್ಟು ಚೆನ್ನಾಗಿದೆ. ರೋಡ್ ಗ್ರಿಪ್ ಆಗಲಿ ಇನ್ನೊಂದಾಗಲಿ ಸರ್. ಈ ವೆಹಿಕಲ್ದು ಕೋಟಿಂಗ್ ಪ್ರೈಸ್ ಬಂದು ನಾವು 10,25,000 ಮಾಡ್ತಾ ಇರೋದು ಸರ್. ಯಾರಾದರೂ ಕಸ್ಟಮರ್ ಇಷ್ಟಪಟ್ಟರೆ ಆನ್ ಟೇಬಲ್ ಬಂದು ಕುತ್ಕೊಂಡ್ರೆ ಮಾರ್ಕೆಟ್ ವ್ಯಾಲ್ಯೂ ಏನು ಪ್ರೈಸ್ ಇದೆ, ಏನು GX ಆಪ್ಷನಲ್ ಇದೆ ವ್ಯಾಲ್ಯೂ, ಪಕ್ಕ ಕರ್ನಾಟಕ ನಂಬರ್ ಸರ್. ಇನ್ನೊಂದು ಹೇಳ್ತೀನಿ,
ಕರ್ನಾಟಕ ಗಾಡಿ. ಪ್ಯೂರ್ ಕರ್ನಾಟಕ ಗಾಡಿ, ಸಿಂಗಲ್ ಓನರು. ಏನು ವ್ಯಾಲ್ಯೂ ಬರುತ್ತೋ ಅಷ್ಟೇ ಕೊಡಲಿ, ಅದಕ್ಕಿಂತ ಜಾಸ್ತಿ ಏನು ದುಡ್ಡು ಬೇಡ. ಆನ್ ಟೇಬಲ್ ಆನ್ ದ ನೆಗೋಷಿಯೇಷನ್ ಮಾಡಿಬಿಡೋಣ ಸರ್. ಓಕೆ, 10 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, 10.5 ಲಕ್ಷ. 10 ಲಕ್ಷ ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬಂದರೆ ಕಸ್ಟಮರ್ ಏನು ಪ್ರೈಸಿಗೆ ಕೇಳ್ತಿರೋ ಕೊಡ್ತೀನಿ. ಬಟ್ ಮಾರ್ಕೆಟ್ ವ್ಯಾಲ್ಯೂ ನೋಡ್ಕೊಂಡು ಅವರು ಕೇಳಲಿ ಸರ್, ಗ್ಯಾರಂಟಿ ಡೀಲ್ ಮಾಡ್ಕೊಡ್ತೀನಿ. ದಿ ಬೆಸ್ಟ್ ಪ್ರೈಸಿಗೆ ಡೀಲ್ ಮಾಡ್ಕೊಡಿ. 10 ಲಕ್ಷಕ್ಕೆ ನಿಮ್ಗೊಂದು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಒಂದು ಟೊಯೋಟಾ ಇನೋವಾ ಸಿಗ್ತಾ ಇದೆ. ಅದು GX ಸ್ಪೆಷಲ್ ಎಡಿಷನ್ ವೇರಿಯಂಟು. ಸೊ ಬೆಸ್ಟ್ ಡೀಲಲ್ಲಿ ಬೆಸ್ಟ್ ಪ್ರೈಸಲ್ಲಿ ತೊಗೊಳೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲ್ವರ್ ಕಲರ್ ಒಂದು ಇನೋವಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಈ ಗಾಡಿ ಬಂದು ಇನೋವಾ 2.5G. ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಸರ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದಕ್ಕೂ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. 1,80,000 ನೋಡಿದೆ ಸರ್ ಗಾಡಿ. ಓಕೆ, ವಿತ್ AC ಪೋಸ್ಟಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಸರ್, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ. ನೋಡ್ತಾ ಇರ್ಬೋದು, ಸಖತ್ತಾಗಿದೆ. ನಿಮಗೆ ಒಂದು ಟೊಯೋಟಾ ಇನೋವಾ 7 ಸೀಟರ್ ವೆಹಿಕಲ್. ಸೊ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಸೊ 2015 ಮಾಡಲ್ ಇದನ್ನು. ಓಕೆ, 15 ಸಿಂಗಲ್ ಓನರ್ ವೆಹಿಕಲ್, 1,80,000. ಟೈರ್ಸ್ ತೊಗೊಂಡು ನೋಡಿಸಿ ಸರ್ ಸುನಿಲ್ ಸರ್. ಓಕೆ, ಟೈರ್ಸ್ ನೋಡಿ, ಆಲ್ಮೋಸ್ಟ್ 100% ಟೈರ್ಸ್ ಇದೆ. ಹೌದು ಹೌದು. ₹1 ಖರ್ಚಿಲ್ಲ ಸರ್ ಕಸ್ಟಮರು. ಇದು ತುಂಬಾ ಟೇಸ್ಟ್ ಇರೋ ವೆಹಿಕಲ್. ಅದು GX ಸ್ಪೆಷಲ್ ಎಡಿಷನ್, ಇದು ನಾರ್ಮಲ್ GX ವೇರಿಯಂಟು. ಓಕೆ, ಸೊ ಸರ್ ಇದು ಬಂದು ಕಸ್ಟಮರ್ಗೆ ವಿತ್ ಅವ್ರ ಹೆಸರು, ನೇಮ್ ಟ್ರಾನ್ಸ್ಫರ್ ಆ್ಯಂಡ್ ನಂಬರ್ ಎಲ್ಲ ಮಾಡ್ಕೊಡ್ತೀನಿ. ಜಸ್ಟ್ 9 ಲ್ಯಾಕ್ಗೆ ಮಾಡ್ಕೊಡ್ತೀನಿ ಸರ್. ಸೊ 2015 ಮಾಡಲ್ ಗಾಡಿ ಸರ್. 15 ಮಾಡಲ್ ಇನೋವಾ ಜಸ್ಟ್ 9 ಲ್ಯಾಕ್ಸ್ಗೆ ಅದು ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಅದು ಸಿಂಗಲ್ ಓನರ್ ವೆಹಿಕಲ್. ಕಸ್ಟಮರ್ ಬಂದು ಗಾಡಿ ಸ್ಟಾರ್ಟ್ ಮಾಡಿ, ಗಾಡಿ ಡ್ರೈವ್ ಮಾಡಿ ನನಗೆ ಇರಲಿ ಅಂದರೆ ಇನ್ನೂ ದಿ ಬೆಸ್ಟ್ ಡೀಲ್ ಮಾಡ್ಕೊಡ್ತೀನಿ ಸರ್. ನೋಡಿ, 9 ಲಕ್ಷಕ್ಕೆ ನಿಮಗೆ 2015 ಮಾಡಲ್ ಗಾಡಿ ಒಂದು ಟೊಯೋಟಾ ಇನೋವಾ ಸಿಗ್ತಾ ಇದೆ. ಸೊ ಅದು ವಿತ್ KA ನಂಬರ್ ಮಾಡ್ಕೊಡ್ತೀರಾ? KA ನಂಬರ್ ಮಾಡ್ಕೊಡ್ತೀನಿ. ಓಕೆ, ನಿಮಗೆ ಸ್ಪೆಷಲ್ ನಂಬರ್ ಬೇಕಂದ್ರೆ ಆರಾಮಾಗಿ ಸ್ಪೆಷಲ್ ನಂಬರ್ ಕೂಡ ಹಾಕ್ಸ್ಕೊಂಡ್ಬಿಡ್ಬೋದು. ಸೊ ಬೆಸ್ಟ್ ಡೀಲ್ ಅಂತ ತೊಗೊಳ್ಬೋದು ಒಂದು ಟೊಯೋಟಾ ಇನೋವಾ. ನಿಮ್ದು ಯಾವ್ದಾದ್ರು ಲೋಕಲ್ RTO ಇದ್ರೆ ಆ ಲೋಕಲ್ RTOಗೆ ಮಾಡ್ಕೊಳ್ಳೋಣ ಸರ್. ಓಕೆ, ಸೊ ನಿಮ್ಗೆ ಯಾವ RTO ಬೇಕೋ ಆ RTO ಕೂಡ ಮಾಡ್ಕೋಬಹುದು. ಆರಾಮಾಗಿ ಬೆಸ್ಟ್ ಡೀಲ್ ಅಂತ ತೊಗೊಳ್ಬೋದು ಗಾಡಿ ಒಂದು ಟೊಯೋಟಾ ಇನೋವಾ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಟೊಯೋಟಾ ಇನೋವಾ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಸುನಿಲ್ ಸರ್, ಇದು ಬಂದು ಪಕ್ಕ ಕರ್ನಾಟಕ ಗಾಡಿ, ನೋ ರೀ ನಂಬರ್. ಓಕೆನಾ, ಸಿಂಗಲ್ ಓನರ್ ವಿ ವರ್ಷನ್ ವೆಹಿಕಲ್ ಇದು. ಓಕೆ, ವಿ ವೇರಿಯಂಟ್. ನಂಗೆ ಬೇಡಪ್ಪ ಅಜ್ಜಿ, ನಂಗೆ ವಿನೇ ಬೇಕು ಅನ್ನೋರಿಗೆ ಇದು ಆರಾಮಾಗಿ ತಗೋಬಹುದು. ಓಕೆ, ಸೊ 2014 ಮಾಡಲ್ ಸಿಂಗಲ್ ಓನರ್. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ರಾಜಾಜಿನಗರ್ ರಿಜಿಸ್ಟ್ರೇಷನ್ ಸರ್ ಇದು. ಓಕೆ, ಸೊ ರೇರ್ ನಿಮಗೆ ಡಿಫಾಗರ್, ವೈಪರ್ ಎಲ್ಲಾನು ಇದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಟೊಯೋಟಾ ಇನೋವಾ 2014 ಮಾಡಲ್. ಸೊ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿ. ಸೊ ಒಂಥರ ಮಿಂಟ್ ಕಂಡೀಷನ್ ಅಂತ ಹೇಳ್ಬೋದು ಗಾಡಿ. ಇಂಟೀರಿಯರ್ ತೋರಿಸಿ ಸರ್. ಇದರಲ್ಲೂ ಅಷ್ಟೇ ಪ್ಯೂರ್ ಲೆದರ್ ಸೀಟ್ ಕವರ್ಸ್. ಹೆಚ್ಚು ಕಮ್ಮಿ 1,25,000 ಸೀಟ್ ಕವರ್ ಹಾಕ್ಸಿದ್ದಾರೆ. ಓಕೆ, ಸೊ ಎಷ್ಟು ನೋಡಿರ್ಬೋದು ಸರ್ ಇದು ಗಾಡಿ? ಸರ್ ಇದು 1,95,000. ಓಕೆ, ಆನ್ ಸರ್ವಿಸ್ ರೆಕಾರ್ಡ್ಸ್, ಫುಲ್ ಕಂಪನಿ ಸರ್ವಿಸೇ ಇದೆ ಸರ್ ಗಾಡಿಲಿ. ಓಕೆ, 1,95,000 ಕಂಪನಿ ರೆಕಾರ್ಡ್ಸ್ ಇದೆ ನಿಮಗೆ ಗಾಡಿಲಿ. ಸೊ ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? ಸರ್ ನಾನು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 11,25,000. ಆನ್ ಟೇಬಲ್ ಕುತ್ಕೊಂಡ್ರೆ ದಿ ಬೆಸ್ಟ್ ಡೀಲ್ ಮಾಡ್ಕೊಳ್ಳೋಣ ಬನ್ನಿ ಸರ್. ಸೊ ಯಾರಾದ್ರೂ ರೆನಾಲ್ಟ್ ಡಸ್ಟರ್ ಹುಡುಗರಿಗೆ ಒಂದು ವೈಟ್ ಕಲರ್ ರೆನಾಲ್ಟ್ ಡಸ್ಟರ್ ಇದೆ, ಇದ್ರದ್ದೇನು ಸರ್ ಡೀಟೇಲ್ಸ್? ಸರ್ 12 ಮಾಡಲು 110 PS RXL. ಓಕೆ, 110 PS RXL ಸಿಂಗಲ್ ಓನರ್ ಸರ್ ಇದು. ಓಕೆ, ಸೊ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರ್ಬೋದು. 2012 ಮಾಡಲ್ ಗಾಡಿ. ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. RXL ಡೀಸೆಲ್ ಇಂಜಿನ್, 110 PS ಗಾಡಿ. 110 PS ಗಾಡಿ. ಓಕೆ, ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ? ಸರ್ ಲೆದರ್ ಸೀಟ್ ಕವರ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಓಕೆ, ಸುಮಾರು ಫೀಚರ್, AC ಎಲ್ಲ ಇದೆ ಸರ್. ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಟೈರ್ಸ್ 70 to 80% ಟೈರ್ಸ್ ಕೂಡ ಇದೆ ಗಾಡಿಲಿ. ಸೊ ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? ಸರ್ ಮಾರ್ಕೆಟ್ ವ್ಯಾಲ್ಯೂಕಿನ 50,000 ಕಡಿಮೆ ಕೊಡಿ ಸರ್. ಎಷ್ಟಕ್ಕೆ ಸರ್ ಹಂಗಂದ್ರೆ? 3,70,000 ಕೊಡ್ತೀನಿ ಸರ್. ನಾನು 400 ಹೇಳ್ತೀರ ಅಂತ ನೋಡ್ಕೊಂಡ್ರೆ 375 ಹೇಳ್ಬಿಟ್ರಲ್ಲ ಸರ್. ಹೌದು ಸರ್, ಇದು SR ನೋಡಿಲ್ಲೋ ಕಸ್ಟಮರ್ ಬೆನಿಫಿಟ್ ಆಗಬೇಕು. ಡೀಲರ್ ಪ್ರೈಸ್ ಗಾಡಿ ಕೊಡ್ತಾ ಇದ್ದೀನಿ. 3,75,000 ಸಿಂಗಲ್ ಓನರ್ ಡಸ್ಟರ್, ಕರ್ನಾಟಕ ನಂಬರ್ ನೋಡ್ಕೊಬಿಡಿ ಸರ್. ಮುಂದೆ ಒಂದು ಸ್ವಿಫ್ಟ್ ಇದೆ, ಅದು ಗ್ರೇ ಕಲರ್ ಇದೆ ಸರ್. ಡೀಟೇಲ್ಸ್ ಸುನಿಲ್ ಅವರೇ, ಇದು ಸಿಂಗಲ್ ಓನರ್ ಸ್ವಿಫ್ಟ್ 2014 ಮಾಡಲು ನ್ಯೂ ಶೇಪ್ ವೆಹಿಕಲ್. ಇದನ್ನು ಓಕೆ, ಗಾಡಿ ಬಂದು ಬರೀ 41,000 ನೋಡಿದೆ. ಜಸ್ಟ್ 41,000 ಅಷ್ಟೇ. ಇದು ಯಾರು ಕಸ್ಟಮರ್ ತಗೋತಾರೋ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ. ವಿತ್ ನಂಬರ್ ಎಲ್ಲ ಮಾಡ್ಕೊಬೇಡ ಸರ್ ಇದನ್ನು ಗಾಡಿ. ಓಕೆ, ಇಂಟೀರಿಯರ್ ನಿಮಗೆ AC ಪೋಸ್ಟರಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ ಗಾಡಿಲಿ. ಸೊ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್, VT ಇಂಜಿನ್. ಸೊ ಪ್ರೈಸ್ ಏನಾಯ್ತು ಸರ್? ಸರ್ ಬನ್ನಿ ಸರ್, ಗಾಡಿ ಯಾರು ಕೊಟ್ಟಿರ್ಬಾರ್ದು. 41,000 ಓಡಿರೋದು, 14 ಮಾಡಲು ವೆಹಿಕಲ್. 4,25,000 ಕೊಡ್ತೀನಿ ಸರ್ ವಿತ್ KA ನಂಬರ್. 4,25,000 ವಿತ್ KA ನಂಬರ್ ಕೊಡ್ತೀನಿ ಸರ್. 2014 ಮಾಡಲ್ ಪೆಟ್ರೋಲ್ ಗಾಡಿ. ಡಿಸೆಂಬರ್ ವೆಹಿಕಲ್, 14 ಡಿಸೆಂಬರ್ ವೆಹಿಕಲ್. ಓಕೆ, 14 ಡಿಸೆಂಬರ್ ವೆಹಿಕಲ್ ನಿಮಗೆ ಜಸ್ಟ್ 4,25,000ಕ್ಕೆ ಸಿಗ್ತಾ ಇದೆ. ಆಮೇಲೆ ಸರ್ ಜಸ್ಟ್ 41,000. ಅದು ಹೊಸ ಗಾಡಿ ಆಲ್ಮೋಸ್ಟ್ ಸರ್. ಹೌದು, ಜಸ್ಟ್ 41,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಜಸ್ಟ್ ಬಂದ್ಬಿಟ್ಟು ಫ್ಯೂಯಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರಬೇಕಷ್ಟೇ. ನಿಮಗೆ KA ಕೂಡ ಅವರೇ ಮಾಡ್ಕೊಡ್ತಾರೆ. ಸೊ ಟೆನ್ಷನ್ ಇರಲ್ಲ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ. ಸೊ ಇದ್ರ ಡೀಟೇಲ್ಸ್ ಏನು ಸರ್? ಸರ್ ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತುಗಳೇ ಇಲ್ಲ ಸರ್. ಹೌದು, ಒಳ್ಳೆ ಸಿಡಾನ್ ವೆಹಿಕಲ್. ಅದೂ
ಪ್ಯೂರ್ ಕ್ಲಾಸ್ ಸಿಡಾನ್ ವೆಹಿಕಲ್ ಸರ್ ಇದು. ಓಕೆ, ನ್ಯೂ ಶೇಪ್ ನೀವು ನೋಡ್ತಾ ಇರಬಹುದು. ಗಾಡಿ 25ವರೆಗೂ ಮೈಲೇಜ್ ಬರುತ್ತೆ ಸರ್ ಗಾಡಿ. ಸೊ ನೋಡಿ ಅಪ್ ಟು 25 ತನಕ ಬರುತ್ತೆ. ಸೊ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡಿಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನೂರ IRVMs, ORVMs, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ ಗಾಡಿಲಿ. ಸೊ ಹೋಂಡಾ ಅಮೇಜ್ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ವೆಹಿಕಲ್, SID ಟೆಕ್. ಓಕೆ, ID ಟೆಕ್ ಇಂಜಿನ್. ಸೊ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಗಾಡಿ ಅಂತ ಹೇಳ್ಬೋದು. ಸೊ ಏನಮ್ಮ ಸರ್ ಅಮೇಜ್ ಪ್ರೈಸ್ ಇದು? ಸರ್ ಇದು ಡೀಟೇಲ್ಸ್ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 19 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 25ವರೆಗೂ ಮೈಲೇಜ್ ಬರುತ್ತೆ. ಯಾರೆಲ್ಲ ಸ್ವಿಫ್ಟ್ ಡಿಸೈರ್ ಅಂತ ಓಡ್ತಾ ಇದ್ದೀರೋ ಬೆಸ್ಟ್ ಆಪ್ಷನ್ ನಾನು ಹೇಳ್ತೀನಿ. ನಾನು ಹೇಳ್ತೀನಿ 100% ಹೋಂಡಾ ಅಮೇಜ್ ತಗೊಳ್ಳಿ. ಅದಕ್ಕಿಂತ ಬೆಸ್ಟ್ ಆಪ್ಷನ್ ತಗೊಂಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೇ 19 ಮಾಡಲು ಅಮೇಜ್ ಏನಾದ್ರು ಬೇಕು ಅಂತ ಹೇಳಿದ್ರೆ, ಆ ಸ್ವಿಫ್ಟ್ ಡಿಸೈರ್ ಏನಾದ್ರು ಬೇಕು ಅಂದ್ರೆ 7 ಲಕ್ಷ ಕಮ್ಮಿ ಯಾರು ಕೊಡಲ್ಲ. ಹೌದೌದು. ನಾನು ನಿಮ್ಗೆ 5,80,000ಕ್ಕೆ ಅಮೇಜ್ ಸ್ವಿಫ್ಟ್ಗಿನ ಚೆನ್ನಾಗಿರುತ್ತೆ ಗಾಡಿ. 5,80,000 ಮಾಡ್ಕೊಡ್ತೀನಿ. 5,80,000ಕ್ಕೆ ನಿಮಗೆ ಒಂದು 2019 ಮಾಡೆಲ್ ಗಾಡಿ, ಒಂದು ಹೋಂಡಾ ಅಮೇಜ್, ಅದು ಡೀಸೆಲ್ ಅಪ್ ಟು 25 ತನಕ ಮೈಲೇಜ್ ಬರುತ್ತೆ. ಅಪ್ ಟು ಡೇಟ್ ಸರ್ವಿಸ್ ರೆಕಾರ್ಡ್ ಕೂಡ ಇದೆ. 1 lakh ಗಾಡಿ ಡ್ರೈವನ್ ಆಗಿದೆ ಸರ್. ಓಕೆ ನೋಡಿ, ಅಪ್ ಟು ನಿಮಗೆ ಸರ್ವಿಸ್ ರೆಕಾರ್ಡ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲ್ಗೆ. ಯಾರಾದ್ರೂ ಬಲೆನೋ ಬೇಕು ಅನ್ನೋರಿಗೆ ಒಂದು ಬಲೆನೋ ಕೂಡ ಇದೆ. ಇದೇನು ಸರ್ ಡೀಟೇಲ್ಸು? ಸರ್ ಬಲೆನೋ ಆಲ್ಫಾ ಸರ್, 2017 ಮಾಡಲ್ ಇದು. ಓಕೆ ಸರ್ ಗಾಡಿ ಬಂದು ಹೊಸ ಗಾಡಿ ಹೆಂಗಿದೆಯೋ ಅದೇ ತರ ಇಂಜಿನ್ ಇದೆ, ಟರ್ಬೋ ಆಗಲಿ ಪ್ರತಿಯೊಂದು ಹಂಗೆ ಇದೆ ಸರ್. ಓಕೆ, ನಿಮಗೆ ಡಿಫಾಗರ್ ವೈಪರ್ ಇದೆ, ಆಲ್ಫಾ ಟಾಪ್ ಎಂಡ್ ವೇರಿಯಂಟ್, ಪ್ಯೂರ್ ಕ್ಲಾಸ್ ವೆಹಿಕಲ್ ಸರ್ ಇದು. ಗೌರ್ಮೆಂಟ್ ಅಫಿಷಿಯಲ್ ಯೂಸ್ ಮಾಡ್ತಾ ಇದ್ದ ಗಾಡಿ ಇದು. ಓಕೆ, ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್, ಪ್ರೊಜೆಕ್ಟರ್, ಹೆಡ್ಲೈಟ್ಸ್, ನ್ಯಾವಿಗೇಷನ್, ಮ್ಯೂಸಿಕ್ ಸಿಸ್ಟಮ್, ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದರಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ವಿತ್ ಕೀಲೆಸ್ ಎಂಟ್ರಿ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಗಾಡಿ ಕೂಡ ಸ್ಮಿಂಟ್ ಕಂಡೀಷನ್ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಟೈರ್ ಆಲ್ಮೋಸ್ಟ್ ನೀವು ನೋಡಬಹುದು ಹೊಸ ಟೈರ್ಸ್ ಇದೆ, ಅಲಾಯ್ ವೀಲ್ಸ್ ಬರುತ್ತೆ. ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್ ಪ್ಲಸ್ ಪಾಯಿಂಟ್ ಅದೇ, ಯಾರಾದ್ರೂ ಡೀಸೆಲ್ ಅಲ್ಲಿ ಬಲೋನೋ ನೋಡ್ತಾ ಇರ್ತಾರಲ್ಲ, ಅದು ಬೆಸ್ಟ್ ಆಪ್ಷನ್. ವಿತೌಟ್ ಎನಿ ಟೆಸ್ಟು ಮಾಡಂಗಿಲ್ಲ ನೀವು. ಆ ತರ ಇದೆ ಗಾಡಿ. ಎಲ್ಲಾದ್ರೂ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ, ಆ ಮೆಕ್ಯಾನಿಕಲ್ ಚೆಕ್ ಮಾಡ್ಕೊಳ್ಳಿ, ಫೇಲ್ ಆಗೋ ಚಾನ್ಸೇ ಇಲ್ಲ. ಆ ತರ ಗಾಡಿ ಸರ್ ಇದು. ಓಕೆ, ಪ್ರೈಸ್ ಏನೈತೆ ಸರ್ ಇದು? ಸರ್ ಒಂದೇ ಪ್ರೈಸು 6,15,000 ಕೊಡ್ತೀನಿ ಸರ್. 6,15,000ಕ್ಕೆ 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 2017 ಮಾಡಲ್ ಬಲಿನೋ ವಿತ್ ಶೋರೂಮ್ ರೆಕಾರ್ಡ್ ಡ್ರಿವನ್. 1,05,000 ನೋಡಿದೆ. ಮೇಜರ್ ಸರ್ವಿಸ್ ಏನೇನು ಆಗಬೇಕು ಶೋರೂಮಲ್ಲೇ ಎಲ್ಲ ಆಗಿದೆ. ನೀವು ಜಸ್ಟ್ ಡೀಸೆಲ್ ಹಾಕೊಂಡು ಓಡಿಸೋದೊಂದು ಬಾಕಿ ಇದೆ ಅಷ್ಟೇ ಸರ್. ಜಸ್ಟ್ ಡೀಸೆಲ್ ಹಾಕೊಂಡು ಓಡಿಸ್ತಾ ಇರ್ಬೋದು ಅಷ್ಟೇ. ನಿಮಗೆ ಜಸ್ಟ್ 6,15,000 ಸಿಗ್ತದೆ ಒಂದು ಬಲೆನೋ, ಅದು ಡೀಸೆಲ್ ಗಾಡಿ, 17 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮದೇ ಒಂದು ರಿಡ್ಜ್ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಇದು ಪ್ಯೂರ್ ಕ್ಲಾಸ್ ಗಾಡಿ ಸರ್ ರಿಡ್ಸು. ಓಕೆ, ಈ ತರ ಟೇಸ್ಟ್ ವೆಹಿಕಲ್ ರಿಡ್ಸ್ ಅಲ್ಲಿ ಇಟ್ಟಿದ್ದಾರೆ ಅಂತ ನಾನು ಫಸ್ಟ್ ಗಾಡಿ ತಗೊಂಡಿರೋದು. ಓಕೆ, 12 ಮಾಡಲು ಸಿಂಗಲ್ ಓನರ್ ಸರ್ ಗಾಡಿ. ಓಕೆ, ವಿಡಿಯೋ ಡೀಸೆಲ್ ಇಂಜಿನ್ ಗಾಡಿ. ಯೋಕೋಮಾ ಎಸ್ ಡ್ರೈವ್ ಟೈರ್ಸ್ ಬ್ರ್ಯಾಂಡ್ ನೀವು ನೋಡ್ಬೋದು. ಹೌದೌದು, ಇಂಪೋರ್ಟೆಡ್ ಅಲಾಯ್ ವೀಲ್ ಸರ್ ಅದು. ಸೊ ಒಳಗಡೆ ಇಂಟೀರಿಯರ್ ನೋಡ್ತೀನಿ. ಓಕೆ ಸರ್ ಇದು ಸಿಂಗಲ್ ಓನರ್ ಆಗಿರುತ್ತೆ. ಇದರಲ್ಲೂ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ. ಓಕೆ, ನೋಡ್ತಾ ಇರ್ಬೋದು ಹೆಂಗ್ ಕಸ್ಟಮೈಸೇಷನ್ ಮಾಡಿಸಿದಾರೆ ಕಸ್ಟಮರ್. ಇಲ್ಲೆಲ್ಲ ಪ್ಯಾಡ್ಸ್ಗೆ, ಹಾಗೆ ಈ ಸಿಸ್ಟಮ್ JVC ಮ್ಯೂಸಿಕ್ ಸಿಸ್ಟಮ್, ಫೋಲ್ಡಬಲ್ ಮ್ಯೂಸಿಕ್ ಸಿಸ್ಟಮ್ ಅದು. ಓಕೆ, ಓಕೆ ಸರ್ 73,000 ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಜಸ್ಟ್ 73,000 ಶೋರೂಮ್ ಹಿಸ್ಟ್ರಿ. ಓಡಿದೆ. ಆಮೇಲೆ ನಿಮ್ಗೆ 4 ಚಾನಲ್ ಆಂಪ್, ಓಕೆ, ಕಾಂಪೋನೆಂಟ್ ಸ್ಪೀಕರ್ಸ್, ಮತ್ತೆ ಹಿಂದೆ ಬನ್ನಿ ಸರ್ JBL ಸಬೂಫರ್ಸ್, ಇವನ್ ಸಬೂಫರ್ ಕೂಡ ಇದೆ. ಹೌದು ಸರ್. ಸರ್ ಹೆಚ್ಚು ಕಮ್ಮಿ ನಿಮಗೆ ವರ್ತ್ ಆಫ್ 1,20,000 ವರ್ತ್ವರೆಗೂ ನಿಮಗೆ ಆಕ್ಸೆಸರೀಸೇ ಇದೆ ಸರ್ ಈ ಗಾಡಿ. ಓಕೆ, ಓಕೆ. ಸೊ ಅಲಾಯ್ಸ್ ನಿಮ್ಗೆ ಆಲ್ಮೋಸ್ಟ್ ಲೈಕ್ 60,000 to 70,000 ಇದೆ. ಸೊ ಬೆಸ್ಟ್ ಡೀಲ್ ಅಂತಲೂ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಈ ಗಾಡಿ ಪ್ರೈಸ್ ಬಂದು ಫಸ್ಟ್ ನಮ್ದೆಲ್ಲ ಕೋಟಿಂಗ್ ಜಾಸ್ತಿ ಇತ್ತು. ಓಕೆ, ಸೊ ಈಗ ನನ್ನ ಪ್ರೈಸ್ ಫಿಕ್ಸ್ಡ್ ಪ್ರೈಸ್ 3.5 ಲಕ್ಷ ಕೊಡ್ತೀನಿ ಸರ್. 3,50,000ಗೆ. ಹೌದು ಸರ್, 3.5 ಲಕ್ಷಕ್ಕೆ. ಹೌದು. 12 ಮಾಡಲ್ ಗಾಡಿ ನಿಮಗೆ ಜಸ್ಟ್ 3.5 ಲಕ್ಷಕ್ಕೆ ಸಿಗ್ತಾ ಇದೆ. ಒಂದು ರಿಡ್ಜ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 73,000 ಡ್ರಿವನ್ ಆಗಿರೋ ವೆಹಿಕಲ್. ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ ಇದೆ. ಸೊ ಇದು ಡೀಟೇಲ್ಸ್ ಸರ್? ಸರ್ ಇದರಲ್ಲೆಲ್ಲ ಜಸ್ಟ್ 5,000 ಮಾರ್ಜಿನ್ ಗಾಡಿಗಳು ಕೊಡ್ತೀನಿ, ನೋಡ್ಕೊಳ್ಳಿ ಸರ್. ಓಕೆ, ಎಲ್ಲ ಸ್ಮಾಲ್ ಸೆಗ್ಮೆಂಟ್, ಸ್ಮಾಲ್ ಬಜೆಟ್ ವೆಹಿಕಲ್ಸ್ ಇದು. ಸರ್ ಇದು 2011 ಮಾಡಲ್ ಆಲ್ಟೋ K10. ಓಕೆ, ಆಲ್ಟೋ K10 2011 ಮಾಡಲ್ ಗಾಡಿ. ಸರ್ ನೋಡಿ ಇಂಟೀರಿಯರ್ ನೋಡಿ ಸರ್, ಎಷ್ಟು ನ್ಯೂ ಮಿಂಟ್ ಆಗಿದೆ ನೋಡಿ ಸರ್. ಕಂಡೀಷನ್ ಫ್ರೆಶ್ ಆಗಿದೆ ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು. ಆಲ್ಟೋ K10 2011 ಮಾಡಲ್ ಗಾಡಿ. ಸೊ VXI LXI ಸರ್ ಇದು VXI. ಆಮೇಲೆ ಟೈರ್ಸ್ ತೋರಿಸಿ ಸರ್, ಬ್ರಿಡ್ಜ್ ಸ್ಟೋನ್ ಟೈರ್ಸ್, 4 ಹೊಸ ಟೈರ್ ನೆನ್ನೆನೇ ಹಾಕಿರೋ ಸರ್ ಇದು. ಓಕೆ, ಸೊ ಯಾರಾದ್ರೂ ಹುಡುಕರಿಗೆ ನೋಡಿ ಆಲ್ಟೋ K10 ಪ್ರೈಸ್ ಏನಿದೆ ಸರ್ ಇದ್ರದ್ದು? ಸರ್ ಫಿಕ್ಸ್ಡ್ ಪ್ರೈಸ್ 1,95,000ಗೆ ಆಲ್ಟೋ K10 ಕೊಡ್ತೀನಿ. 1,95,000ಗೆ. ಆಮೇಲೆ ಕಿಲೋಮೀಟರ್ಸ್ ಡ್ರಿವನ್ ಕೇಳಿ ಸರ್. ಎಷ್ಟಿಗೆ ಸರ್? 36,000 ವಿತ್ ಶೋರೂಮ್ ಹಿಸ್ಟ್ರಿ. 36,000 ವಿತ್ ಹಿಸ್ಟ್ರಿ? ಹೌದು, ಜಸ್ಟ್ 36,000 ವಿತ್ ಹಿಸ್ಟ್ರಿ ಇರೋ ವೆಹಿಕಲ್ ಜಸ್ಟ್ 1,95,000ಕ್ಕೆ 2011 ಮಾಡಲ್ ಗಾಡಿ ಒಂದು ಆಲ್ಟೋ K10 ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಸೊ ಇದು ಡೀಟೇಲ್ಸ್ ಸರ್? ಸರ್ ರೆನಾಲ್ಟ್ ಕ್ವಿಡ್ 2016 ಮಾಡಲ್. ಓಕೆ, RXL ಸ್ಪೆಷಲ್ ಎಡಿಷನ್ ಸರ್ ಇದು. ಓಕೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್ ಪ್ರತಿಯೊಂದು ಇನ್ಸ್ಟಾಲ್ ಆಗಿದೆ ವೆಹಿಕಲ್ ಅಲ್ಲಿ. ಓಕೆ, 2016 ಮಾಡಲ್ ಗಾಡಿ ಓನರ್ ಸರ್?
ಸರ್ ಓನರ್ ಸೆಕೆಂಡ್ ಓನರ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಸೊ ಯಾರು ಹುಡುಕೋರಿಗೆ ನೋಡಿ ರೆನಾಲ್ಟ್ ಕ್ವಿಡ್ ಪ್ರೈಸ್ ಏನಾಯ್ತು ಸರ್ ಇದು? ಸರ್ 2,80,000 ಕೊಟ್ಬೋಣ ಸರ್. ಫೈನಲ್ ಸರ್? ಫೈನಲ್ ಟು ಫೈನಲ್ ಬಂದರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. 2,80,000 ಫೈನಲ್ ಆಗುತ್ತೆ. ಒಂದು ಟೇಬಲ್ ಕುತ್ಕೊಂಡು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಕ್ವಿಡ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ರೆನಾಲ್ಟ್ 2016 RXT ವೆಹಿಕಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್? ಹೌದು. ಓಕೆ, 2016 ಮಾಡಲ್ RXT. ಓಕೆ, 2016 ಮಾಡಲ್ ಗಾಡಿ ಇಲ್ಲಿ 2 ಇದೆ ನಿಮಗೆ. ಒಂದು RXT ಇದೆ, RXT ಆಪ್ಷನಲ್ ವೆಹಿಕಲ್ ಇದೆ ನಿಮಗೆ. ಇದರಲ್ಲಿ ನಿಮಗೆ AC ವಾಷಿಂಗು, ಫ್ರಂಟೆಡ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನ್ಯಾವಿಗೇಷನ್, ಮ್ಯೂಸಿಕ್ ಸಿಸ್ಟಮ್ ಸರ್. 15,000 ರೂಪಾಯಿ ಸೀಟ್ ಕವರ್ ಇದೆ ಸರ್ ಇದು. ಓಕೆ, ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಒಂದೇ ಪ್ರೈಸು 2,99,000 ಕೊಡ್ತೀನಿ ಸರ್. ಓಕೆ, 2,99,000 ನಿಮಗೆ ಒಂದು 2016 ಮಾಡಲ್ ಗಾಡಿ, ಒಂದು ರೆನಾಲ್ಟ್ ಕ್ವಿಡ್. ಹೌದು ಸರ್. ಓಕೆ, ಪೆಟ್ರೋಲು, ಸೆಕೆಂಡ್ ಓನರ್ ವೆಹಿಕಲ್, ಸಿಂಗಲ್ ಓನರ್. ಸರಿ, ಸಿಂಗಲ್ ಓನರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ವ್ಯಾಗನರ್ 2007 ಮಾಡಲು. ಓಕೆ, MPFI ಇಂಜಿನ್ ಸರ್ ಇದು. ಕಸ್ಟಮರ್ ಇವತ್ತವರೆಗೂ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿಸಿರೋದು. ಓಕೆ, ಇದು ಒಂದು ಒಳ್ಳೆ ಬ್ಯಾಂಕ್ ಆಫೀಷಿಯಲ್ ಹತ್ರ ಇದ್ದಿದ್ದು ಗಾಡಿ ಸರ್. ಓಕೆ, ಓಕೆನಾ. FC ಬಂದು ನಿಮಗೆ 2027 ವರೆಗೂ FC ಇದೆ. ಸೊ ಇದ್ರ ಪ್ರೈಸ್ ಕೋಟಿಂಗ್ ಮಾಡ್ತಾ ಇರೋದು 1,75,000. ಡೆಡ್ ಲೈನ್ ಪ್ರೈಸ್ 1,70,000 ಕೊಡ್ತೀನಿ ನೋಡಿ ಸರ್. ಓಕೆ, 1,70,000 ನಿಮಗೆ ಸಿಂಗಲ್ ಓನರ್ ವ್ಯಾಗನರ್ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ, ಇನ್ನೊಂದು K10 ಇದೆ, ಇದು ಡೀಟೇಲ್ಸ್ ಸರ್. ಸರ್ ಆಲ್ಟೋ K10 ಈ ಗಾಡಿದು ಪ್ರೈಸ್ ಬಂದು ಒಂದೇ ಪ್ರೈಸು 2,55,000. ಡೀಟೇಲ್ಸ್ ಬಂದು 2012 ಮಾಡಲು. ಓಕೆ, ಸಿಂಗಲ್ ಓನರು, 75,000 ಶೋರೂಮ್ ರೆಕಾರ್ಡ್ ಓಡಿದೆ. ಓಕೆ, ಮಿಂಟ್ ಕಂಡೀಷನ್ ಅಲ್ಲಿದೆ ಸರ್ ಈ ಗಾಡಿನೂ. ಟೈರ್ಸ್ ಇದಕ್ಕೂ ಹೊಸದಿದೆ. ಸೊ ನೋಡಿ, ಯಾರಾದರೂ ಆಲ್ಟೋ ಲವರ್ಸ್ ಇದ್ರೆ ಒಳ್ಳೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಕಡಿಮೆ ಓಡಿರೋ ಗಾಡಿಗಳು, ಟಾಪ್ ನಾಚ್ ಕಂಡೀಷನ್ಸ್ ಅಲ್ಲಿರೋ ವೆಹಿಕಲ್ಸ್, ಮಾರುತಿ ವೆಹಿಕಲ್ಸ್. 2,55,000 ಸಿಕ್ಬಿಡುತ್ತೆ ಗಾಡಿ. 100% ಕೊಡೋಣ ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲೇರಿಯೋ ಇದೆ, ಇದು ಡೀಟೇಲ್ಸ್ ಸರ್. ಸರ್ 2015 ಮಾಡಲ್ ZX ಆಪ್ಷನಲ್ ಸರ್ ಇದು. ಓಕೆ, ಆಪ್ಷನಲ್ ಅಂದ್ರೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ಸು, ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಆಮೇಲೆ ಅಲಾಯ್ ವೀಲ್ಸ್ ಬರುತ್ತೆ ಸರ್. ಸುಜುಕಿ ಅಲಾಯ್ ವೀಲ್ಸೇ ಬರುತ್ತೆ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ ನಿಮಗೆ. ಎಲ್ಲ ಬರುತ್ತೆ. ABS ಕೂಡ ಬರುತ್ತೆ ಸರ್ ಗಾಡಿಲಿ. ಓಕೆ, ಸೊ ಟೈರ್ 70-80% ಟೈರ್ಸ್ ಇದೆ, ವಿತ್ ಅಲಾಯ್ಸ್ ಇದೆ. ZX ಪ್ಲಸ್ ವೇರಿಯಂಟ್. ಹೌದು ಸರ್. ವಿತ್ ಪುಷ್ ಬಟನ್ ಸ್ಟಾರ್ಟ್ ಹೆಂಗೆ ಸರ್ ಇದು? ಇಲ್ಲ ಸರ್, ಪುಷ್ ಬಟನ್ ಸ್ಟಾರ್ಟ್ ಇದಕ್ಕೆ ಬರಲ್ಲ, ಇದು ನೆಕ್ಸ್ಟ್ ಮಾಡಲ್ಸ್ ಬರುತ್ತೆ ಸರ್. ಓಕೆ, ಸೊ ಯಾರಾದ್ರೂ ಒಂದು ಸಿಲೇರಿಯೋ ಹುಡುಗರಿಗೆ ಮ್ಯಾನುವಲ್ ಆಟೋಮೆಟಿಕ್ ಸರ್ ಇದು? ಮ್ಯಾನ್ಯುವಲ್ ವೆಹಿಕಲ್. ಓಕೆ, ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಇರೋ, ಲೈಕ್ ಆಲ್ಮೋಸ್ಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಆಟೋಮೆಟಿಕ್, ಬಟ್ ಇಲ್ಲಿ ಮ್ಯಾನುವಲ್ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಈ ಗಾಡಿದು ನಾವು ಕೋಟಿಂಗ್ ಪ್ರೈಸ್ 3,70,000. ಡೆಡ್ ಲೈನ್ ಪ್ರೈಸ್ 3.5 ಲಕ್ಷಕ್ಕೆ ZX ಆಪ್ಷನಲ್ 15 ಮಾಡಲು ಸೆಲೆರಿಯೋ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಬೇರೆ? ಹೌದು ಸರ್. ಓಕೆ, 3.5 ಲಕ್ಷಕ್ಕೆ ನಿಮಗೆ ಸಿಂಗಲ್ ಓನರ್ ವೆಹಿಕಲ್, ಒಂದು ಸಿಲೇರಿಯೋ ZX ಪ್ಲಸ್ ಆಪ್ಷನಲ್ ವೇರಿಯಂಟ್. ಸೊ ಬೆಸ್ಟ್ ಡೀಲ್ ತಗೊಳ್ಬಹುದು ಗಾಡಿ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ i10 ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಗ್ರ್ಯಾಂಡ್ i10 2018 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ ಸರ್ ಇದು. 18 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಈ ಗಾಡಿ ಬಂದು ನಾನು ಕೋಟ್ ಮಾಡ್ತಾರೆ ಪ್ರೈಸ್ ಬಂದು 4,25,000. ಓಕೆ, ಈ ತರ ಬೆಸ್ಟ್ ಪ್ರೈಸ್ ಯಾರು ಕೊಟ್ಟಿರಲ್ಲ ಸರ್ ಮಾರ್ಕೆಟ್ ವ್ಯಾಲ್ಯೂಲಿ. ಎಷ್ಟು ಕೊಡ್ತೀರಾ ಸರ್? ಸರ್ ಫೈನಲ್ ಟು ಫೈನಲ್ ಕಸ್ಟಮರ್ SR ನೋಡಿ 4,10,000ಗೆ ಗ್ರ್ಯಾಂಡ್ i10 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ, 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಗ್ರ್ಯಾಂಡ್ i10 ವಿತ್ AC ಪವರ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸರ್ ಇದು ಏರ್ ಬ್ಯಾಗ್ಸ್ ಮ್ಯಾಗ್ನಾ ಬರುತ್ತೆ ಸರ್. ಓಕೆ, ಮ್ಯಾಗ್ನಾ ವೇರಿಯಂಟು. ಸೊ ಯಾರು ಹುಡುಕ್ತಾರ ಅವ್ರಿಗೆ ನೋಡಿ ಸಕ್ಕತ್ತಾಗಿದೆ. ಗ್ರ್ಯಾಂಡ್ i10 2018 ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 4,10,000ಗೆ. 4,10,000ಗೆ 18 ಮಾಡಲು ಗ್ರ್ಯಾಂಡ್ i10 ಕೊಡ್ತೀನಿ ಸರ್. ಸೊ ಯಾರು ಒಂದು ವ್ಯಾಗನರ್ ಹುಡುಕೋರಿಗೆ ಲೇಟೆಸ್ಟ್ ಮಾಡಲ್ ವ್ಯಾಗನರ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ವ್ಯಾಗನರ್ VXI ಆಪ್ಷನಲ್, ಇದು 2019 ಮಾಡಲ್ ಸರ್. ಓಕೆ, 2019 ಮಾಡಲ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ. VXI ಅಲ್ಲ ಸರ್ ಇದು? VXI ಆಪ್ಷನಲ್ ಸಿಂಗಲ್ ಓನರ್ ಸರ್. ಓಕೆ, ಬ್ಯಾಕ್ ಸೈಡ್ ಸ್ಪಾಯ್ಲರ್ ಕೂಡ ಇದೆ ನಿಮಗೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ. ಸೊ 2019 ಮಾಡಲು ಸಿಂಗಲ್ ಓನರ್, ರೆಕಾರ್ಡೆಡ್ ಹಿಸ್ಟ್ರಿ 33,000 ಮಾತ್ರ ಓಡಿದೆ ಸರ್ ಈಗ. ಓಕೆ, ಜಸ್ಟ್ 33,000 ಅಷ್ಟೇ ಡಿಮ್ಯಾಂಡ್ ಆಗಿರೋದು. ಹೌದು ಸರ್. ಸೊ ಫ್ಯೂಯಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ. ಒಂದು ಗಾಡಿಲಿ ಒಂದು ಸ್ಕ್ರಾಚ್ ಡೆಂಟ್ ಏನಿಲ್ಲ. ಸೊ ಯಾರಾದ್ರೂ ಹುಡುಕೋರಿಗೆ ಒಂದು ವ್ಯಾಗನರ್ ಇದೆ 2019 ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದ್ರ ಕೋಟಿಂಗ್ ಪ್ರೈಸ್ 5,25,000 ಇರೋದು. SR ನೋಡಿಲ್ಲ 4,95,000ಗೆ ನಿಮಗೆ ನ್ಯೂ ಶೇಪ್ ವ್ಯಾಗನರ್, ಜಸ್ಟ್ 33,000 ಕಿಲೋಮೀಟರ್ಸ್ ಡ್ರಿವನ್ ವ್ಯಾಗನರ್ ಕೊಡ್ತೀನಿ ಸರ್. ಏನು ಖರ್ಚಿಲ್ಲ, ಜಸ್ಟ್ ಫ್ಯೂಯಲ್ ಮಾಡೋದು ಓಡಿಸೋದು ಅಷ್ಟೇ. 4,95,000ಗೆ. 4,95,000. ಓಕೆ, ಡೌನ್ ಪೇಮೆಂಟ್ ಈ ಗಾಡಿಗೆ ಎಷ್ಟಾಗುತ್ತೆ ಸರ್? ಸರ್ ನೀವು ಜಸ್ಟ್ ಇದಕ್ಕೆ 1 lakhದಿಂದ 1.5 lakh ತಂದರೆ ಇನ್ನು ಉಳ್ಕೆದೆಲ್ಲ ಲೋನ್ ಆಗುತ್ತೆ ಸರ್. ಓಕೆ, 1.5 ಲಕ್ಷ ತಗೊಂಡ್ರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಈ ಒಂದು ವ್ಯಾಗನರ್ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಒಂದು 4,95,000ಗೆ ಸಿಕ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ಮುಂದೆ ಒಂದು A-Star ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು A-Star 2013 ಮಾಡಲ್ ಆಗಿರುತ್ತೆ ಸರ್. ಇದು ಬಂದು ಓನರ್ಶಿಪ್ ಬಂದು 3 ಆಗಿದೆ. ಓಕೆ, ಓಕೆನಾ ಸರ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಓಕೆ, 70,000 ಡ್ರಿವನ್ ಅಷ್ಟೇ ಸರ್. ಓಕೆ, ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್ ಇದು? ಸರ್ ಇದು ಮ್ಯಾನ್ಯುವಲ್ ಗಾಡಿ. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಚಿಕ್ಕ ಕಾಂಪ್ಯಾಕ್ಟ್ ವೆಹಿಕಲ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಒಂದು A-Star 2013 ಮಾಡಲ್ ಗಾಡಿ. ಸೊ ಟೈರ್ 70-80% ಟೈರ್ಸ್ ಇದೆ. ಸೊ ಯಾರಾದ್ರೂ ಹುಡ್ಕೋರ್ಗೆ, ಸೊ ಈ ಗಾಡಿ ಪ್ರೈಸ್ ಏನಾಗುತ್ತೆ ಸರ್?
ಸರ್ ಈ ಗಾಡಿ ಪ್ರೈಸ್ ಬಂದು ಮಾರ್ಕೆಟಲ್ಲಿ ಯಾರು ಕೊಟ್ಟಿರಬಾರ್ದು, ಡೀಲರ್ ಪ್ರೈಸಿಗೆ ಕೊಡ್ತೀನಿ ಸರ್. ಓಕೆ, ಗಾಡಿ 2,10,000ಗೆ 13 ಮಾಡಲ್ ಎ ಸ್ಟಾರ್ ಕೊಡ್ತೀನಿ ಸರ್. 2,10,000ಗೆ 2,10,000ಗೆ ಕೊಡ್ತೀನಿ, ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. ಓಕೆ, 2,10,000 ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ನಿಮಗೆ. ಒಂದು ಎಸ್ಟಾರು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ 13 ಮಾಡಲ್ ಗಾಡಿ. ಸೊ ಲೋನ್ ಏನಾದರೂ ಆಗುತ್ತೆ ಸರ್ ಗಾಡಿಗೆ? ಸರ್ ಆಗುತ್ತೆ ಸರ್, ಲೋನ್ ಆಗುತ್ತೆ. ಓಕೆ, ಸೊ ಅಪ್ ಟು ಎಲ್ಲಿ ಗಂಟೆ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನು ನಿಮಗೆ ಜಸ್ಟ್ ಒಂದು 50,000 ಡೌನ್ ಪೇಮೆಂಟ್ ಇದ್ದರೆ ಉಳ್ಕೆದೆಲ್ಲ ಲೋನ್ ಆಗುತ್ತೆ ಸರ್. ಸರ್ ಆ್ಯಸ್ ಯೂಶುವಲ್ ಆಗಿ ನಾನು ಯೂಸ್ ಕಾರ್ಸ್ ವೀಡಿಯೋ ಮಾಡಿದ್ಮೇಲೆ ಆಬ್ವಿಯಸ್ಲಿ ನಿಮಗೆ ಲಾಸ್ಟಲ್ಲಿ ನಿಮ್ಗೆ ಖಾರ ಬಂಡಲ್ಲೇ ಈ ಥರ ಒಂದು ಫೆಸಿಲಿಟೀಸ್ ಇರೋದು, ಲೈಕ್ ಯೂಸ್ ಕಾರ್ ಶೋರೂಮ್ ಜೊತೆಗೆ ಆಕ್ಸೆಸರೀಸ್ ಕೂಡ ಇದೆ. ಸೊ ಈ ಸತಿ ಏನೇನು ಆಫರ್ ಇದೆ ಸರ್? ಸರ್ ಯಾರೇ ನಮ್ಮ ಹತ್ರ ಗಾಡಿ ತೊಗೊಳ್ಳಿ, ನಾರ್ಮಲಾಗಿ ಆಕ್ಸೆಸರೀಸ್ ಬೇಕೇ ಬೇಕಾಗಿರುತ್ತೆ. ಹೌದು. ಪ್ರೀ ಓನ್ಡ್ ಕಾರ್, ಯೂಸ್ ಕಾರ್ ತೊಗೊಂಡ್ಮೇಲೆ ಯಾರಾದರೂ ನನಗೆ ಆಕ್ಸೆಸರೀಸಲ್ಲಿ ಒಳ್ಳೆ ಕಮ್ಮಿ ಪ್ರೈಸಿಗೆ ಜೆ ಸಿ ರೋಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೋ ದಯವಿಟ್ಟು ಈ ರೀಜನಲ್ಲಿ ಯಾರೇ ಗಾಡಿ ತೊಗೊಂಡ್ರು ಇಲ್ಲಿಗೆ ಬನ್ನಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ನಾನು ನಿಮಗೆ 50% ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 50% ಡಿಸ್ಕೌಂಟ್? 50% ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಅಪ್ ಟು ಅಲ್ಲ, 50% ಫ್ಲಾಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ನೀವು ಎಲ್ಲೇ ಚೆಕ್ ಮಾಡಿಸ್ಕೊಳ್ಳಿ ಕೊಟೇಶನ್ನು. ಏನಾದರೂ 50% ಡಿಸ್ಕೌಂಟ್ ಮಾಡಿಲ್ಲ ಅಂದರೆ ನನ್ನ ಹತ್ರ ಆಕ್ಸರೀಸ್ ಹಾಕ್ಸ್ಬಿಡಿ ಸರ್. ಓಕೆನಾ? ಹಾಗೆ ನಮ್ಮ ಹತ್ರ ಯಾರೇ ವೆಹಿಕಲ್ ತೊಗೊಂಡ್ರು ಅವ್ರು ಕೇಳಿದ ಆಕ್ಸೆಸರೀಸ್ ಅಪ್ ಟು 3,000 ವರ್ತ್ ನಾನು ನಿಮಗೆ ಆಕ್ಸೆಸರೀಸ್ ಫ್ರೀ ಮಾಡ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ಕೊಂಡು ಬಂದು ನಮ್ಮ ಹತ್ರ ಗಾಡಿ ತೊಗೊಂಡೋದವ್ರಿಗೆ 3,000 ಆಕ್ಸೆಸರೀಸ್ ಫ್ರೀ ಸರ್. ಓಕೆ, ಈ ಗಾಡಿ ಬಂದು ತೊಗೊಳೋದ್ರೆ ನಿಮಗೆ ಜಸ್ಟ್ ವಿತ್ 3,000 ವರ್ತ್ ರುಪೀಸ್ ಆಕ್ಸೆಸರೀಸು ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಸೊ ಒಂಥರ ಲೈಕ್ ಯೂನಿಕ್ ಆಫರ್ ಅಂತಲೂ ಹೇಳ್ಬೋದು. ಸೊ ಏನೇನು ಸಿಗ್ಬೋದು ಸರ್ ನಿಮ್ಮ ಹತ್ರ ಎಲ್ಲ? ಸರ್ ನಾರ್ಮಲಿ ಇವಾಗ ಹೊಸ ಗಾಡಿ ತೊಗೊಂಡ್ರೆ ಏನು ಸೀಟ್ ಕವರ್ಸ್ ಇರುತ್ತೆ, ಫ್ಲೋರ್ ಮ್ಯಾಟ್ಸ್ ಇರುತ್ತೆ, ವಿಂಡೋಗೆ ಟಿಂಟ್. ಇವಾಗ ಸೋಲಾರ್ ರೇಡಿಯೇಷನ್ದು ಜಾಸ್ತಿ ಇದೆಯಲ್ಲ ಸರ್ ಈ ಬೇಸಿಗೆಗೆಲ್ಲ, ಟಿಂಟ್ ಎಲ್ಲ ಬೇಕಾದ್ರೆ 50% ಆಫಲ್ಲಿ ಕೊಡ್ತೀನಿ. ನಾರ್ಮಲಿ ಬ್ರೇಕ್ ಲೈಟ್ಸು, ಹೆಡ್ ಲೈಟ್ಸು, LED ಲೈಟ್ಸು, ಬಾಡಿ ಸ್ಟಿಕ್ಕರ್ಸು, ಹಾರನ್ಸ್ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಹಾರನ್ಸ್ ಪ್ರತಿಯೊಂದು ಸರ್. ಸ್ಪೀಕರ್ಸು, ವೆರಿ ಹೈ ಗ್ರೇಡ್ ಸ್ಪೀಕರ್ಸು, ಪ್ರತಿಯೊಂದು ಸಿಗುತ್ತೆ ಸರ್. ಓಕೆ, ನೋಡಿ ಪ್ರತಿಯೊಂದು ಸಿಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಾರಬಣ್ಣಗೆ. ಸೊ ಬೆಸ್ಟ್ ಡೀಲಲ್ಲಿ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.